ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ನಮಸ್ಕಾರ, ಜಿ ಸಂವಾದಕ್ಕೆ ಸ್ವಾಗತ. ಇವತ್ತು ಮಹಿಳಾ ಮೀಸಲಾತಿ ಕುರಿತಂತೆ ನಾವು ಮಾತಾಡ್ತಾ ಇದ್ದೀವಿ. ಬಹಳ ಮುಖ್ಯವಾಗಿ ಕೇಂದ್ರ ಸರ್ಕಾರ ರಾಜಕೀಯದಲ್ಲಿ ಮಹಿಳೆಯರ ಪ್ರಾತಿನಿಧ್ಯ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಹತ್ವದ ಹೆಜ್ಜೆಯನ್ನಿಟ್ಟಿದೆ. ಇದು ಸ್ವಾಗತಾರ್ಹ. ಇದನ್ನು ವಿಪಕ್ಷಗಳು ಕೂಡ ಸ್ವಾಗತಿಸಿದ್ದಾವೆ. ಆದರೆ ಇದರ ಹಿಂದಿರುವಂತಹ ತಂತ್ರವನ್ನು ಅಥವಾ ಹುನ್ನಾರವನ್ನು ನಾವು ಒಪ್ಪಿಕೊಳ್ಳೋದಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿದ್ದಾವೆ. ಮೇಲ್ನೋಟಕ್ಕೆ ಇದು ಮಹಿಳಾ ಮೀಸಲಾತಿ ಅಂತ ಕಂಡು ಬಂದರೂ ಕೂಡ ಅದರ ಹಿಂದೆ ಬೇರೆಯದ್ದೇ ಹುನ್ನಾರವನ್ನು ಕೇಂದ್ರ ಸರ್ಕಾರ, NDA, ಮೋದಿ ಸರ್ಕಾರ ಮಾಡ್ತಿದೆ ಅನ್ನುವಂಥ ಟೀಕೆ. ಹಾಗಾದರೆ ಈ ಮಹಿಳಾ ಮೀಸಲಾತಿಗೂ ಕ್ಷೇತ್ರ ವಿಂಗಡಣೆಗೂ ಏನಾದರೂ ಸಂಬಂಧ ಇದೆಯಾ? ಮಹಿಳೆಯರಿಗೆ ಪ್ರಾತಿನಿಧ್ಯ ಕೊಡಬೇಕು ಅನ್ನೋದೇ ಆದರೆ 543 ಲೋಕಸಭಾ ಕ್ಷೇತ್ರಗಳಿದ್ದಾವಲ್ವಾ, ಅಲ್ಲೇ ಮಹಿಳಾ ಮೀಸಲಾತಿಯನ್ನು, ಆ ಪ್ರಾತಿನಿಧ್ಯವನ್ನು ಕೊಡ್ಬೋದಲ್ಲ ಅನ್ನುವಂಥ ಪ್ರಶ್ನೆಗಳಿದ್ದಾವೆ. ಹೀಗೆ ಹಲವಾರು ಪ್ರಶ್ನೆಗಳಿದ್ದಾವೆ. ಆ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಈ ಜಿ ಸಂವಾದದಲ್ಲಿ ಪಡ್ಕೊಳ್ತಾ ಹೋಗೋಣ. ನಾನು ದಿವ್ಯಶ್ರೀ. ಪ್ರಮುಖವಾಗಿ 3 ಮಸೂದೆಗಳ ಮಂಡನೆ ಆಯಿತು. ಆದರೆ ಇವತ್ತು ಅತಿ ಹೆಚ್ಚು ಚರ್ಚೆಯಾಗಿದ್ದು, ಸುದೀರ್ಘವಾಗಿ ಮಾತುಕತೆಗಳಾಗಿದ್ದು, ವಾದ ವಿವಾದಗಳು ಸೃಷ್ಟಿಯಾಗಿದ್ದು ಮಹಿಳಾ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತು ಕ್ಷೇತ್ರ ವಿಂಗಡಣೆಗೆ ಸಂಬಂಧಪಟ್ಟಂತೆ. ಸಂಸತ್ನಲ್ಲಿ ವಿಶೇಷ ಅಧಿವೇಶನದಲ್ಲಿ 3 ಮಸೂದೆಯ ಮಂಡನೆಯಾಗಿದೆ. ಮೀಸಲಾತಿ ಜೊತೆ ಕ್ಷೇತ್ರಗಳ ಪುನರ್ ವಿಂಗಡಣಾ ಮಸೂದೆ ಇದು. ಮೀಸಲಾತಿಯ ಜೊತೆಗೆ ಕ್ಷೇತ್ರಗಳ ಪುನರ್ ವಿಂಗಡಣಾ ಮಸೂದೆ. 15 ಗಂಟೆಗಳ ಕಾಲ ಚರ್ಚೆಯ ಬಳಿಕ ನಾಳೆ ಸಂಜೆ ಮತದಾನ ಅನ್ನುವಂಥ ನಿರ್ಣಯ. ಮಹಿಳೆಯರಿಗೆ 33% ಮೀಸಲಾತಿಗೆ ಕೇಂದ್ರ ಸರ್ಕಾರ ಮುಂದಾಗಿದೆ. ಸ್ವಾಗತಾರ್ಹ. ಲೆಟ್ ಅಸ್ ವೆಲ್ಕಮ್ ದಿಸ್. ಯಾಕಂದರೆ 1931ರಲ್ಲೇ ಬ್ರಿಟಿಷ್ ಪ್ರಧಾನಿಗೆ ಸರೋಜಿನಿ ನಾಯ್ಡು ಒಂದು ಪತ್ರವನ್ನು ಬರೆದಿರ್ತಾರೆ. ಮಹಿಳೆಯರಿಗೆ ಪ್ರಾತಿನಿಧ್ಯ ಅನ್ನೋದು ದಕ್ಕಬೇಕು, ಮಹಿಳೆಯರು ಮುನ್ನೆಲೆಗೆ ಬರಬೇಕು, ಅವರು ರಾಜಕೀಯವಾಗಿ ಸಕ್ರಿಯವಾಗಿರಬೇಕು ಅನ್ನುವಂಥ ದೃಷ್ಟಿಯಿಂದ ಬರೆದಂಥ ಒಂದು ಪತ್ರವನ್ನು ನಾನೀಗ ರಿಕಾಲ್ ಮಾಡ್ಕೊಳ್ತೀನಿ. ಯಾಕಂತ ಹೇಳಿದ್ರೆ ಬಹಳ ಮುಖ್ಯವಾಗಿ ಮಹಿಳೆಯರು ರಾಜಕೀಯವಾಗಿ ಎಷ್ಟು ಮಟ್ಟಿಗೆ ಹಿಂದುಳಿದಿದ್ದಾರೆ ಅನ್ನೋದನ್ನು ನಾವು ಉಲ್ಲೇಖ ಮಾಡಬೇಕಾಗುತ್ತೆ. 1931ರಲ್ಲಿ ಪ್ರಮುಖ ನಾಯಕಿಯರಾದಂತಹ ಬೇಗಂ ಶಾ ನವಾಜ್ ಮತ್ತು ಸರೋಜಿನಿ ನಾಯ್ಡು ಆಗಿನ ಬ್ರಿಟಿಷ್ ಪ್ರಧಾನಿಗೆ ಭಾರತೀಯ ಮಹಿಳೆಯರಿಗೆ ರಾಜಕೀಯ ಸ್ಥಾನಮಾನ ನೀಡಬೇಕು ಅನ್ನುವಂಥ ಪತ್ರವನ್ನು ಬರೆದಿದ್ರು. ಅಂದರೆ ಯೋಚನೆ ಮಾಡಿ, ಇದು ಎಷ್ಟು ವರ್ಷಗಳ ಹೋರಾಟ ಅಂತ. ಅದನ್ನು ನಾನು ವಿಶೇಷವಾಗಿ ಉಲ್ಲೇಖ ಮಾಡಬೇಕಾಗಿಲ್ಲ. ಇನ್ನೊಂದು ವಿಚಾರವನ್ನು ನಾವು ನೋಡ್ತಾ ಹೋಗೋದಾದರೆ, ಮಹಿಳಾ ಮೀಸಲಾತಿ ಹೆಸರಲ್ಲಿ ಕ್ಷೇತ್ರದ ಪುನರ್ವಿಂಗಡಣೆ, ಇದಕ್ಕೆ ವಿಪಕ್ಷಗಳು ವಿರೋಧವನ್ನು ವ್ಯಕ್ತಪಡಿಸ್ತಾ ಇರೋದು. ಈ ಕಗ್ಗಂಟನ್ನು ಬಿಡಿಸ್ತಾ ಹೋದರೆ ಹಲವಾರು ವಿಚಾರಗಳು ಹೊರಗೆ ಬರ್ತಾ ಇದೆ. ಅದೇನು ಅಂತ ನಾವು ನೋಡ್ತಾ ಹೋಗೋದಾದರೆ, ಕ್ಷೇತ್ರದ ವಿಂಗಡಣೆ ಅಂದರೆ ಅದಷ್ಟು ಸುಲಭದ ವಿಚಾರ ಅಲ್ಲ. ಅದೊಂದು ದೊಡ್ಡ ಪ್ರೋಸೆಸ್. ಮತ್ತು ಯಾವ ಆಧಾರದಲ್ಲಿ ನೀವು ಕ್ಷೇತ್ರ ವಿಂಗಡಣೆ ಮಾಡ್ತೀರಿ ಅನ್ನೋದಾದರೆ ಅದು ಜನಗಣತಿಯ ಆಧಾರದ ಮೇಲಾಗಬೇಕು. ಅಫ್ಕೋರ್ಸ್ ಜನಗಣತಿಗೆ ಪ್ರಕ್ರಿಯೆ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಬಟ್ ಅದು ಯಾವಾಗ ಕಂಪ್ಲೀಟ್ ಆಗುತ್ತೆ, ಆ ರಿಪೋರ್ಟ್ ಯಾವಾಗ ಬರುತ್ತೆ, ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. 2011ರ ಜನಗಣತಿಯ ಅಂಕಿಅಂಶಗಳನ್ನು ಇಟ್ಕೊಂಡು ನೀವೇನಾದರೂ ಕ್ಷೇತ್ರ ವಿಂಗಡಣೆ ಪ್ರಕ್ರಿಯೆಗೆ ಏನಾದರೂ ಮುಂದೆ ಆದರೆ ಇದು ಬಹಳ ಹಿನ್ನಡೆಯಾಗುತ್ತೆ ಕೇಂದ್ರ ಸರ್ಕಾರಕ್ಕೆ. ಯಾಕಂತ ಹೇಳಿದ್ರೆ ಅವತ್ತಿನ ಸ್ಟ್ಯಾಟಿಸ್ಟಿಕ್ಸೇ ಬೇರೆ, ಪ್ರಸ್ತುತ ಇರುವಂತಹ ಅಂಕಿಅಂಶಗಳೇ ಬೇರೆ. ಜನಗಣತಿಯಲ್ಲಿ ಇವತ್ತಿನ ಅಂಕಿಅಂಶ ಏನಿದೆ ಅದನ್ನು ಇಟ್ಕೊಂಡು ಮಾಡಿದ್ರೆ ಅದೊಂದು ಸರಿಯಾದಂಥ ನಿರ್ಧಾರ ಅಂತ ಕಳಿಸ್ಕೊಳ್ಳುತ್ತೆ. ಇನ್ನು ಸೌತ್ ಮತ್ತು ನಾರ್ತ್ ಇಂಡಿಯಾ ಈ ಆಯಾಮದಲ್ಲಿ ನಾವು ನೋಡ್ತಾ ಹೋಗೋಣ. ಅಲ್ಲಿ 543 ಕ್ಷೇತ್ರಗಳಲ್ಲಿ ಅಂದಾಜು 207 ಕ್ಷೇತ್ರಗಳಲ್ಲಿ ಬಹಳ ಮುಖ್ಯವಾಗಿ ಇರುವಂಥದ್ದನ್ನು ನಾವು ಗಮನಿಸ್ತಾ ಹೋಗೋದಾದರೆ, ಅಲ್ಲಿರುವಂಥ ದೊಡ್ಡ ದೊಡ್ಡ ರಾಜ್ಯಗಳನ್ನು ವಿಂಗಡಣೆ ಮಾಡಿ ಅಲ್ಲಿ ಪ್ರತ್ಯೇಕ ಕ್ಷೇತ್ರಗಳಂತ ಮಾಡಿ ಅಲ್ಲಿಂದಲೇ ಕೇಂದ್ರ ಸರ್ಕಾರ, ಪ್ರಸ್ತುತ ಇರುವಂಥ BJP ಮುಂದಿನ ದಿನಗಳಲ್ಲಿ 29ರ ಎಲೆಕ್ಷನಲ್ಲಿ ತನಗೆ ಬೇಕಾದಂತಹ ಬಹುಮತಗಳನ್ನು ಸೆಳೆಯುವಂಥ ಪ್ರಯತ್ನವನ್ನು ಮಾಡಿದ್ರೆ, ಬಿಕಾಸ್ ನಿಮಗೆ ಗೊತ್ತೇ ಇದೆ ನಾರ್ತಲ್ಲಿ BJP ಸ್ವಲ್ಪ ಪ್ರಾಬಲ್ಯವನ್ನು ಹೊಂದಿರುವಂಥದ್ದು. BJPಯನ್ನು ಸೌತ್ ಇಂಡಿಯಾ ತಕ್ಕ ಮಟ್ಟಿಗೆ ನಿರಾಕರಿಸಿದೆ. ಹಾಗಾಗಿ ಆ ನಾರ್ತ್ ಇಂಡಿಯಾದ BJP ಪ್ರಾಬಲ್ಯವನ್ನು BJP ಬಳಸ್ಕೊಳ್ತಿರುವ ಹುನ್ನಾರ ಸೌತ್ ಇಂಡಿಯಾಕ್ಕೆ ರಾಜಕೀಯ ಪ್ರಾತಿನಿಧ್ಯ ಅಥವಾ ಒಬ್ಬ ಪ್ರಧಾನಿ ಅಥವಾ ಒಂದು ಸರ್ಕಾರವನ್ನು ರಚನೆ ಮಾಡುವಂಥ ನಿಟ್ಟಿನಲ್ಲಿ ಸೌತ್ ಇಂಡಿಯಾ ಹಂತ ಹಂತವಾಗಿ ಆ ಪ್ರಾತಿನಿಧ್ಯವನ್ನು ಕಳ್ಕೊಳ್ಳುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಕರ್ನಾಟಕ ಇರ್ಬೋದು ಅಥವಾ ಸ್ಟಾಲಿನ್ ಅವರು ಇವತ್ತು ಗಮನಿಸಿದ್ದೀರಿ, ಆ ಪ್ರತಿಯನ್ನು ಹರಿದಾಕಿ ಸುಟ್ಟು ಹಾಕಿದ್ದಾರೆ. ಇಂತಹ ಒಂದು ವಿರೋಧ ವ್ಯಕ್ತ ಆಗ್ತಾ ಇದೆ. ಹಾಗಾದರೆ ಈ ಕಗ್ಗಂಟನ್ನು ಬಿಡಿಸಬೇಕು ಅನ್ನೋದಾದರೆ ಹಂತ ಹಂತವಾಗಿ ಇದರ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ತಾ ಹೋಗಬೇಕಾಗತ್ತೆ. ಜನಸಂಖ್ಯೆ ಆಧಾರದಲ್ಲಿ ಅಂದಾಗ ನಾನು ಇಂದಿರಾ ಗಾಂಧಿ ಅವರನ್ನು ನೆನಪಿಸ್ಕೊಳ್ತೀನಿ. ಈ ಸಂದರ್ಭದಲ್ಲಿ ಜನಸಂಖ್ಯಾ ಸ್ಫೋಟ ಆಗ್ತಾ ಇರುತ್ತೆ. ಅಂಥ ಸಂದರ್ಭದಲ್ಲಿ ಅದು ನಿಯಂತ್ರಣಕ್ಕೆ ಬರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಂತಾನಹರಣ ಚಿಕಿತ್ಸೆಯಿಂದ ಹಲವಾರು ಯೋಜನೆಗಳನ್ನು ತೆಗೆದುಕೊಳ್ತಾರೆ. ಸೌತ್ ಇಂಡಿಯಾ ದ ಡಿಸಿಪ್ಲಿನ್
ಸೌತ್ ಇಂಡಿಯಾ ಅಂತಾನೆ ಕರಿಬೋದು, ಅದನ್ನು ಕಟ್ಟುನಿಟ್ಟಾಗಿ ಪಾಲನೆಯನ್ನು ಮಾಡ್ಕೊಂಬರ್ತಾರೆ. ನಾರ್ತ್ ಅವರು ಅದನ್ನು ಪಾಲನೆ ಮಾಡಲ್ಲ. ಅಲ್ಲಿ ಜನಸಂಖ್ಯಾ ಸ್ಫೋಟ ಆಗಿದೆ. ಜನಸಂಖ್ಯೆ ಆಧಾರದಲ್ಲೇ ನೀವು ಮತ್ತೆ ಕ್ಷೇತ್ರದ ವಿಂಗಡಣೆ ಮಾಡಿದ್ರೆ ಸಹಜವಾಗಿ BJP ಪ್ರಾಬಲ್ಯ ಇರುವಂಥ ನಾರ್ತ್ ತಾನು ಮುಂದಿನ ದಿನಗಳಲ್ಲಿ ಅಧಿಪತ್ಯವನ್ನು ಸಾಧಿಸೋದಕ್ಕೆ ತನ್ನದೇ ಆದಂಥ ಕ್ರಮಕ್ಕೆ ಮುಂದಾಗಿದೆ ಅನ್ನುವಂಥ ಟೀಕೆ ಟಿಪ್ಪಣಿಗೆ ಇವತ್ತು ಉತ್ತರವನ್ನು ಪಡ್ಕೊಳ್ಳೋಣ. ನರೇಂದ್ರ ಮೋದಿಯವರು ಈ ಸಂಬಂಧ ಏನು ಹೇಳಿದ್ದಾರೆ, ಇನ್ನು ಸಂಸದರಾಗಿರುವಂಥ ತೇಜಸ್ವಿ ಸೂರ್ಯ ಏನು ಹೇಳಿದ್ದಾರೆ, ಬನ್ನಿ ಒಂದ್ಸಲ ಕೇಳ್ಕೊಂಬರೋಣ. विमेन रिजर्वेशन को लेकर के चर्चा हुई है और उसके बाद जब चुनाव आया है तो हर चुनाव में महिलाओं को मिलने वाले इस अधिकार का जिसने विरोध किया है, जिसने विरोध किया है, देश की महिलाओं ने उन्हें माफ नहीं किया है. उनका हाल बुरे से बुरा किया है. लेकिन ये भी देखिए कि 24 के चुनाव में ऐसा नहीं हुआ. क्यों नहीं हुआ? ये इसलिए नहीं हुआ कि 24 में सबने सहमति इसको पारित किया तो ये विषय ही नहीं रहा. किसी के पक्ष में पॉलिटिकल फायदा नहीं हुआ, किसी का नुकसान भी नहीं हुआ. सहज रूप से जो मुद्दे थे उन मुद्दों के आधार पर चुनाव लड़ा, क्योंकि 24 में सब साथ में थे. कुछ लोग यहां है, कुछ लोग नहीं है, लेकिन सब साथ में थे. आज भी मैं कहता हूं, अगर हम सब साथ में जाते हैं तो इतिहास गवाह है कि किसी एक के राजनीतिक पक्ष में नहीं जाएगा. देखिए, इसका अगर विरोध करेंगे तो स्वाभाविक है कि राजनीतिक लाभ मुझे होगा, लेकिन साथ चलेंगे तो किसी को भी नहीं होगा. ये लिख के रखो, किसी को नहीं रहेगा, क्योंकि फिर अलग पहलू हो जाता है, फिर किसी को फायदा नहीं होता. और इसलिए हमें क्रेडिट नहीं चाहिए. जैसे ये पारित हो जाए, मैं कल एडवर्टाइजमेंट दे करके सबका धन्यवाद करने के लिए तैयार, सबकी फोटो छपवाने के लिए तैयार. क्रेडिट आप ले लो, चलो. क्रेडिट की चिंता है क्या है जी? ले लो ना क्रेडिट. आपको जिसकी फोटो छपवानी है सरकारी खर्चे से हम करवा देंगे. सामने से क्रेडिट का ब्लैंक चेक आपको दे रहा हूं. आदरणीय अध्यक्ष जी, हमारी संसदीय लोकतंत्र में महिलाओं की भागीदारी ये सिर्फ आंकड़ों का खेल या एक लोकतांत्रिक व्यवस्था में सुधार इतना सीमित नहीं है. लोकतंत्र की जननी के रूप में will get only 3 seats in rice, 23 seats. Kerala today is getting 30 seats in rice. Karnataka today has fought 28. If only by the population, if we were to do for 2011 population, Karnataka will get 41. Karnataka is now getting 42. Andhra Pradesh is 25. If only by 2011 you do, it would be 33. Today Andhra Pradesh is getting 37. Whichever way you look at it, if you look at it from the way of 27 census, if you look at it from the way of 2011 census, if you look at it by 543 as redistribution, or by taking away all of these things and only basing it on population, none of these permutations and combination is going to give the southern states as best a deal as what Narendra Modi government has now given by this 50% proportionate increase in the population, in the seats formula. Now, Speaker, sir, now this is the second question. Chidambaram Saab yesterday has put a long article, a tweet, and said that the proportionate voice of the South Indian states will get diluted if there is a 50% rise in the number of seats. My question is, today,
the share of the South Indian states in the overall scheme is 23.7%. It will continue to be 23.7%. How will the voice of the South get diluted? Second, the majority margin, the halfway mark today is at 272. If there is going to be a 50% increase in the total number of seats, naturally the halfway mark also will jump by 50%. So this whole argument that the southern states is going to lose because of the proportionate 50% increase, I will say, is not only a vacuous argument, it is an illogical argument. It is not only an unconstitutional argument, but most importantly, Speaker Sir, this is a mischievous argument that comes from creating anarchy in this country by misleading the people. We'll get only 3 seats in rice, 23 seats. Kerala today is getting 30 seats in rice. Karnataka today has fought 28. If ಈ ಬಗ್ಗೆ ಮಾತಾಡಲಿಕ್ಕೆ ಮೊದಲನೇದಾಗಿ ನಮ್ಮ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ವಕ್ತಾರರಾಗಿರುವಂತಹ ಮಹತೇಶ್ ಹಟ್ಟಿ ಅವರಿದ್ದಾರೆ. ನಮಸ್ಕಾರ. ನಮಸ್ಕಾರ. ಇನ್ನು ರಾಜಕೀಯ ಚಿಂತಕರು ವಿಶ್ಲೇಷಕರಾಗಿರುವಂತಹ ಕೃಷ್ಣ ಬಿ ಮರಿಯಾಂಕ ಅವರಿದ್ದಾರೆ. ನಮಸ್ಕಾರ. ಬಿಜೆಪಿ ವಕ್ತಾರರಾಗಿರುವಂತಹ ಯದುಕುಮಾರ್ ಗೌಡ್ರಿದ್ದಾರೆ. ನಮಸ್ಕಾರ. ನಮಸ್ತೆ. JDS ವಕ್ತಾರರು ರಿಷಿಕ್ ವಿವನ್ ಗೌಡ ಇದ್ದಾರೆ. ನಮಸ್ಕಾರ. ನಮಸ್ತೆ. ಮಹತೇಶ್ ಹಟ್ಟಿ ಅವರೇ, ನೀವು ಹೇಳಬೇಕು, ಮಹಿಳಾ ಮೀಸಲಾತಿ ಇದನ್ನು ನೀವು ಸ್ವಾಗತಿಸಿದ್ದೀರಿ. ಆದರೆ ಕ್ಷೇತ್ರ ವಿಂಗಡಣೆ ಪ್ರಕ್ರಿಯೆ ಅನ್ನೋದು BJP ಮಾಡ್ತಿರುವ ಹುನ್ನಾರ ಅಂತ ಕರೆದಿದ್ದೀರಿ. ಯಾವ ಆಧಾರದಲ್ಲಿ? ನೋಡಿ ಮೇಡಮ್, ಹುನ್ನಾರ ಅನ್ನೋಕ್ಕಿಂತಲೂ ಇದು ಒಂಥರ ರಾಜಕೀಯ ಪ್ರೇರಿತ, ರಾಜಕೀಯ ಉದ್ದೇಶ ಅಡಗಿದೆ ಅನ್ನೋದನ್ನು ಅರ್ಥ ಮಾಡ್ಕೋಬೇಕಾಗುತ್ತೆ. ಮಹಿಳಾ ಮೀಸಲಾತಿಯನ್ನು ನಾವು ವಿರೋಧಿಸುವಂಥ ವ್ಯವಸ್ಥೆ ಅಲ್ಲ, ಸ್ವಾಗತಿಸ್ತೇವೆ. ಆದರೆ ನಿಜವಾಗಲೂ ಸಹ ಉತ್ತರ ಭಾರತ ಮತ್ತು ದಕ್ಷಿಣ ಭಾರತದ ಏನು 2011ರ ಜನಸಂಖ್ಯೆ ಆಧಾರದ ಮೇಲೆ ನಾವು ಅದನ್ನು ನೋಡ್ಕೊಂಡು ಹೋದರೆ ಉತ್ತರ ಭಾರತದಲ್ಲಿ ಜನಸಂಖ್ಯೆ ಹೆಚ್ಚಳದಲ್ಲಿ ಇರುತ್ತೆ, ದಕ್ಷಿಣ ಭಾರತದಲ್ಲಿ ಆ ಜನಸಂಖ್ಯೆ ಸ್ಥಿತಿ ಕಡಿಮೆ ಆಗಿದೆ. ಇದನ್ನು ಅರ್ಥ ಮಾಡ್ಕೊಳ್ಬೇಕಾಗಿದ್ದು ಈ ದೇಶದ ಪ್ರಧಾನಮಂತ್ರಿಯವರು, ಈ ದೇಶದ ಸರ್ಕಾರದ ಕೆಲಸ. ಓಕೆ. ಆದರೆ ವಿರೋಧ ಪಕ್ಷವಾಗಿ ಕೇಳೋದು ಸಹ ನಮ್ಮ ಹಕ್ಕು. ಸಂವಿಧಾನಬದ್ಧವಾಗಿ ಸಂವಿಧಾನದ ಆಚಾರಗಳಲ್ಲಿ, ಸಂವಿಧಾನದ ವಿಚಾರದಲ್ಲಿ ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು ಅನ್ನೋ ನಿಟ್ಟಿನಲ್ಲಿ ಇಡೀ ದೇಶದ ಸಂವಿಧಾನವನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಭಾಳ ಅರ್ಥಪೂರ್ಣವಾಗಿ ಬರೆದಿದ್ದಾರೆ. ಓಕೆ. ಹಾಗಾಗಿ ನಾವು ಹೇಳೋದಿಷ್ಟೇ, ಇನ್ನೂ ಪರಿಶೀಲನೆ ಮಾಡಿರಿ. ಯಾರಿಗೂ ಒಕ್ಕೂಟ ವ್ಯವಸ್ಥೆ ಅಂತ ನಾವು ಕರೆದಾಗ, ಒಕ್ಕೂಟ ವ್ಯವಸ್ಥೆಯಲ್ಲಿ ಎಲ್ಲರನ್ನೂ ಒಳಗೊಂಡು, ಎಲ್ಲ ಏನು ಪಕ್ಷಗಳನ್ನು ಒಳಗೊಂಡು, ಎಲ್ಲ ರಾಜಕೀಯ ಪಕ್ಷಗಳನ್ನು ಕರೆದುಕೊಂಡು ಮಾತನಾಡಿ ಯಾವ ಯಾವ ರಾಜ್ಯದ ಜನಸಂಖ್ಯೆ, ಯಾವ ಯಾವ ರಾಜ್ಯದಲ್ಲಿ ಮೀಸಲಾತಿ ಆಗಬೇಕು, ಯಾವ ಯಾವ ರಾಜ್ಯದಲ್ಲಿ ಯಾವ ಟೈಪ್ ನಾವು ಅವಕಾಶವನ್ನು ಮಾಡಬೇಕು ಅನ್ನೋದನ್ನು ಅರ್ಥೈಸ್ಕೊಂಡು ಅವ್ರನ್ನೆಲ್ಲರನ್ನೂ ಕರ್ಕೊಂಡು ಮಾಡಬೇಕಾಗಿದ್ದು ಒಂದು ಸರ್ಕಾರದ ಸಂವಿಧಾನಬದ್ಧವಾದ ಧರ್ಮ. ಆದರೆ ರಾಜಕೀಯದ ಉದ್ದೇಶವಿಟ್ಟುಕೊಂಡೆ ರಾಜಕೀಯವನ್ನು ಮಾಡಬೇಕು, ರಾಜಕೀಯ ಇದರಿಂದ ನನಗೆ ಲಾಭ ಆಗುತ್ತೆ ಅಥವಾ ನನ್ನ ಪಕ್ಷಕ್ಕೆ ಲಾಭ ಆಗುತ್ತೆ ಅನ್ನೋ ವಿಚಾರವನ್ನು ಸಹ ಈ ದೇಶದ ಜನತೆ, ಈ ರಾಜ್ಯದ ಜನತೆ ದಡ್ಡರಲ್ಲ, ದೇಶ ಅರ್ಥ ಮಾಡ್ಕೊಳ್ತಾ ಇದೆ. ಪ್ರಜ್ಞಾವಂತ ಯುವಕರಿದ್ದಾರೆ, ಅದರಲ್ಲೂ ವಿಶೇಷವಾಗಿ ಭಾರತ ದೇಶ ಯುವ ರಾಷ್ಟ್ರ. ಅಂತ ಯುವ ರಾಷ್ಟ್ರದಲ್ಲಿ ನಾವು ಏನೇ ಮಾಡಿದರೂ ಅದನ್ನು ಅರ್ಥ ಮಾಡಿಕೊಳ್ಳುವಂಥ ಸಂಖ್ಯೆ ಇದೆ. ಹಾಗಾಗಿ ಇದನ್ನು ಮತ್ತೊಮ್ಮೆ ಪರಿಶೀಲಿಸುವಂಥ ವ್ಯವಸ್ಥೆಗೆ ಕೇಂದ್ರ ಸರ್ಕಾರ ಮನೆ ಮೋದಿಜಿಯವರು ಅದನ್ನು ಪರಿಶೀಲನೆ ಮಾಡಬೇಕನ್ನೋದು ನಾವು ಕರ್ನಾಟಕದ ಪರವಾಗಿ ಆಗ್ರಹ ಮಾಡ್ತೇವೆ. ರೈಟ್. ಯದುಕುಮಾರ್ ಗೌಡ್ರು ಹೇಳಬೇಕು, ಮಹಿಳಾ ಮೀಸಲಾತಿ ಒಂದು ಮಹತ್ವದ ಹೆಜ್ಜೆ. ಹಾಗಾದರೆ ಮುಂದಿನ ಎಲೆಕ್ಷನ್ಗೆ ಎಲ್ಲ ಮಹಿಳೆಯರು ತಯಾರಿ ನಡೆಸಬೇಕು ಅಂತ ಅನಿಸುತ್ತೆ. ಇದ್ರ ಬಗ್ಗೆ ಏನು ಹೇಳ್ತೀರಿ? ಅಟ್ ದ ಸೇಮ್ ಟೈಮ್ ಇದರ ಹಿಂದೆ ಬಹಳ ದೊಡ್ಡ ಹುನ್ನಾರ ಇದೆ, ರಾಜಕೀಯ ದುರುದ್ದೇಶ ಇದೆ. ಮುಂದಿನ ದಿನಗಳಲ್ಲಿ BJP ತನ್ನ ಅಧಿಪತ್ಯವನ್ನು ಸಾಧಿಸೋದಕ್ಕೆ ಈಗಲಿಂದನೇ 3 ವರ್ಷ ಇದ್ದರೂ ಕೂಡ ಈಗಲೇ ಪ್ರಿಪ್ರೇಷನ್ ಮಾಡ್ತಾ ಇದೆ. ಹೀಗೆ ಬಹಳಷ್ಟು ಟೀಕೆ ಟಿಪ್ಪಣಿಗಳಿದ್ದಾವೆ. ಏನು ಹೇಳ್ತೀರಿ? ಮೊದಲನೇದಾಗಿ ಇದರಲ್ಲಿ ಯಾವುದೂ ಹುನ್ನಾರ ಏನು ಇಲ್ಲ. ಮತ್ತೆ ದೇಶದ ಅರ್ಧಕ್ಕಿಂತ ಹೆಚ್ಚು ಜನಸಂಖ್ಯೆ ಇರುವಂತ ಮಹಿಳೆಯರಿಗೆ ಅಧಿಕಾರ ಕೊಡುವಂಥದ್ದು ತಪ್ಪ ಮೇಡಮ್ ಅದರಲ್ಲಿ ಅಲ್ವಲ್ಲ? ಯಾಕಂದ್ರೆ ಈ ಒಂದು ದೇಶದ ಮನೆ ನಡೆಸೋದ್ರಲ್ಲಿ, ಸಮಾಜ ನಡೆಸೋದ್ರಲ್ಲಿ, ಮುಂದೆ ದೇಶದ ನಿರ್ಣಯಗಳನ್ನ ಕೈಗೊಳ್ಳೋದ್ರಲ್ಲಿ ಅವ್ರದ್ದೊಂದು ದೊಡ್ಡ ಪಾತ್ರ ಇರಬೇಕಾಗತ್ತೆ. ಅವ್ರನ್ನ ನಾವು ಅಷ್ಟು
ಅರ್ಧನಾರೀಶ್ವರ ಅಂತೀವಿ, ಇದಂತ ಹೇಳ್ತೀವಿ. ಅಂತ ಇರ್ಬೇಕಾದಾಗ ಜನ ನಿರ್ಧಾರ ತಗೊಳ್ಳೋದ್ರಲ್ಲಿ, ದೇಶದ ಪರವಾಗಿ ನಿರ್ಧಾರ ತಗೊಳ್ಳೋದ್ರಲ್ಲಿ ಎಲ್ಲಾ ರಂಗದಲ್ಲೂ ಇದ್ದಾರೆ, ರಾಜಕೀಯ ರಂಗದಲ್ಲಿ ಯಾಕೆ ಇರಬಾರ್ದು? ಅದನ್ನ ಇದು ಒಳ್ಳೆ ನಿರ್ಧಾರ ಅಲ್ವಾ, ಅದರಲ್ಲಿ ಇದನ್ನ ಸ್ವಾಗತಿಸಬೇಕಂತ ಹೇಳುದು. ಆಗ್ಲೇ ಅವ್ರು ಹೇಳ್ತಾ ಇದ್ರು ಸಮಪಾಲು, ಮೀಸಲಾತಿನ ಸ್ವಾಗತಿಸಿದ್ದಾರೆ ಡೆಫಿನೆಟ್ ಆಗಿ. ಆದ್ರೆ ಅವ್ರು ಹೇಳ್ತಾ ಇದ್ದಂಥದ್ದು ಸಮಪಾಲು ಅಂತ. ಸಮಪಾಲು ಅವ್ರು ಯಾವತ್ತೂ ಮಾತಾಡ್ಲೇ ಇಲ್ಲ. ಅವರದಲ್ಲಿ ಮಾತಾಡಿದ್ರೆ 3-4 ದಶಕಗಳಿಂದ ಅದು ಕುಂಠಿತ ಬರ್ತಾ ಇರಲಿಲ್ಲ. ಪ್ರತಿ ಸತಿ ನೀವು ಹೋದಾಗಲೂ ಸುಮಾರು 5-6 ಸತಿ ಅದು ಬಂದಿರುವಂತದ್ದು, ಸಂಸತ್ ಒಳಗಡೆ ಬಂದಿರುವಂತದ್ದು. ಏನಾದ್ರೂ ಒಂದು ಕಾರಣ ಹೇಳಿ ಅದು ಪೋಸ್ಟ್ಪೋನ್ ಆಗಿರುವಂತದ್ದೇನೆ. ಇವ್ರು ಮಾಡಿದ್ದೆಲ್ಲನೂ ಪೋಸ್ಟ್ಪೋನ್ ಪಾಲಿಟಿಕ್ಸ್ ಮಾಡಿದ್ದೇ ಹೊರತು ನಿಜವಾಗಿ ಅದ್ರ ಬಗ್ಗೆ ವಿಚಾರ ಮಾಡುವಂತದ್ದು ಯಾವುದೂ ಮಾಡಿಲ್ಲ. ಅದರಲ್ಲಿ ಮಾಡ್ಬೇಕಿದ್ರಷ್ಟಕ್ಕಾಗ್ಲೇ ಯಾವ್ದಾದ್ರು ಒಂದು ನೆಪ ಇರ್ಬೇಕು ಮೇಡಮ್. ಪ್ರತಿ ಸತಿ ಅದು ಬಂದಾಗ್ಲೂ ಒಂದು ಕುಂಟು ನೆಪ ಏನಾದ್ರೂ ಒಂದು ತಗೊಬಂದು ಅದನ್ನ ಪೋಸ್ಟ್ಪೋನ್ ಮಾಡ್ತಾ ಇದ್ದಂಥದ್ದು. ಸೀರಿಯಸ್ ಆಗಿ ಮಾಡ್ಬೇಕಾಗಿರುವಂತದ್ದನ್ನ 2023 ಅದನ್ನ ಇಂಪ್ಲಿಮೆಂಟ್ ಮಾಡಿದಂಥದ್ದು, ಪಾಸ್ ಆಗಿದಂಥದ್ದು. ಆದ್ರೆ ಅವಾಗ ಚರ್ಚೆ ನಡೀತಾ ಇರಬೇಕಾದಾಗ ಎಷ್ಟು ಬೇಗ ಇದನ್ನ ನಿರ್ಧರಿಸ್ತೀರಾ ಅಂತಾನೆ ಇದೇ ವಿಪಕ್ಷಗಳು ಕೇಳಿದಂಥದ್ದು. ನಾವಿವತ್ತು ಯಾವತ್ತೂ ಅಗ್ರೆಷನ್ ಆಗಿ ಯಾವ್ದು ವಿರುದ್ಧವಾಗಿ ಹೋಗ್ತಾ ಮಾಡ್ತಾ ಇಲ್ಲ. ಸರ್ವಸಮ್ಮತವಾಗಿ ಎಲ್ಲಾ ಪಕ್ಷಗಳನ್ನ ಕೇಳ್ಕೊಂತಾ ಇರುವಂತದ್ದು. ಇದು ಒಂದು ಐತಿಹಾಸಿಕ ನಿರ್ಧಾರ ನಾವು ತಗೊಂತಾ ಇರುವಂತದ್ದು. ಐತಿಹಾಸಿಕ ನಿರ್ಧಾರದಲ್ಲಿ ವಿಪಕ್ಷಗಳು ಪಾಲ್ಗೊಳ್ಳಿ, ನಾವು ಪಾಲ್ಗೊಳ್ತೀವಿ. ಇದು ನಾವು ಅವ್ರಿಗೇನು ನಾವು ಏನೋ ನಾವು ಇದು ಕೊಡ್ತಾ ಇದೀವಿ ಅಂತ ಎಂತಲ್ಲ, ಅವರ ಹಕ್ಕನ್ನ ಅವ್ರು ವಾಪಸ್ ಕೊಡ್ತಾ ಇದೀವಿ ಹೊತ್ತು ನಾವೇನು ಎಕ್ಸ್ಟ್ರಾ ಇದು ಮಾಡ್ತಾ ಇಲ್ಲ. ಆ ಒಂದು ನಿಯಮದಲ್ಲಿ ಏನಂತಾರೆ ಹೊಸದ ವಿಚಾರಗಳನ್ನ ಮತ್ತೆ ಕೋಟಾ ವಿತಿಂದ ಕೋಟಾ ಅಂತ ಕೇಳುವಂತದ್ದು ಮೇಡಮ್, ಅದೇ ಹೇಳುವಂತದ್ದು. ಫಸ್ಟ್ ಅಟ್ ಲೀಸ್ಟ್ ಅದು ರಿಸರ್ವೇಶನ್ಸ್ ಬರಲಲ್ಲ, ಅದಲ್ಲಿ ಬರ್ಬೇಕಲ್ವಾ? ಅವ್ರನ್ನ ಅಲ್ಲಿ ಮುನ್ನೆಲೆಗೆ ಬಿಡ್ದಿರಾ, ಆ ಬಿಲ್ಲೇ ಮುಂದಕ್ಕೆ ಬರಕ್ ಬಿಡ್ದಿರಾ, ಅದ್ರಲ್ಲಿ ಕೋಟಾ ಇದು ಮಾಡುವಂತದ್ದು ಯಾವ ವಿಚಾರ ಇರುತ್ತೆ? ಅನ್ನುವಂತ ಪದಪ್ರಯೋಗವನ್ನ ಮಾಡಿದ್ರಿ ನೀವು. ಅಧಿಕಾರ 2014ರಿಂದ ನಡೆಸಿದ್ದೀರಿ. ಸೊ ಹಾಗಾಗಿ ಕೇಂದ್ರದಲ್ಲಿ ನಾವು ನೋಡ್ತಾ ಹೋಗೋದಾರೆ ನೀವು ಬಹಳ ಪೋಸ್ಟ್ಪೋನ್ ಮಾಡಿ ಫೈನಲಿ ಡಿಸಿಷನ್ ಮೇಡಮ್. ಆಗ ವಿಪಕ್ಷ ನೀವು ಹೇಳೋದು ಮೆಜಾರಿಟಿ ನಂಬರ್ಸ್ ಪ್ಲೇ 2/3 ಮೆಜಾರಿಟೀಸ್ ಏನಿರುತ್ತೆ, 2/3 ಮೆಜಾರಿಟೀಸ್ಗೂ 25 ಪಕ್ಷಗಳು ಸೇರ್ಕೊಂಡು ಇದು ಮಾಡೋದಕ್ಕೂ ಇದು. ಅದಕ್ಕೆ ನಾನು ಹೇಳಿದ್ದು 5-6 ಬಾರಿ ಸಂಸದಲ್ಲಿ ಬಂದು ಕೂಡ ಯಾಕೆ ಮುಂದಕ್ಕೆ ಹೋಗ್ತಾ ಇತ್ತಂದ್ರೆ ಸಮಾಜವಾದಿ ಪಾರ್ಟಿ ಆಗ್ಬೋದು, RJD ಆಗ್ಬೋದು, ಯಾವ್ಯಾವ ಇದನ್ನ ಅವ್ರು ಮುಂದಕ್ಕೆ ತಗೊಂಡ್ಬಂದ್ರು ಅಂತ. ನಾ ಹೇಳೋದೇನು ಅಂದ್ರೆ 33% ಲೋಕಲ್ ಬಾಡೀಸ್ ನಲ್ಲಿ ಕೊಡ್ಬೇಕಾದಾಗ ಖುಷಿಯಾಗಿರ್ತಾರೆ. ಅದೇ 33% ಇದನ್ನ ಇಲ್ಲಿ ಬಂದಾಗ ಅವ್ರೇನೋ ನಮ್ ಸ್ಥಾನ ಕಿತ್ಕೊಂತ ಇದಾರೋ ಇಲ್ಲ ನಮ್ ಸ್ಥಾನ ಕಸ್ಕೊಂತ ಇದಾರೋ ಅನ್ನೋದು ಬರುತ್ತಲ್ಲ, ಇದು ಬಿಡಬೇಕು. ದೇಶದ ಪ್ರಗತಿಯಲ್ಲಿ 50ಕ್ಕಿಂತ ಹೆಚ್ಚು % ಇರುವಂತ ಮಹಿಳೆಯರಿಗೆ ಈ ಮೀಸಲಾತಿ ಕೊಡ್ಲೇಬೇಕು, ಆದಷ್ಟು ಬೇಗ ಕೊಡ್ಬೇಕು ಅಂತ ಏನ್ ಅವ್ರು ಹೇಳಿದ್ರು ಅದನ್ನ ಆ ನಿರ್ಧಾರನ ಪ್ರಧಾನಮಂತ್ರಿ ಅವರು ಮಾಡ್ತಾ ಇರೋದಕ್ಕೆ ನಾನ್ ಕೇಳ್ತಾ ಇರೋದೇನು ಅಂದ್ರೆ ಇದಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಕು. ಇದ್ರಲ್ಲಿ ಮತ್ತೆ ಯಾವ್ದು ಕುಂಟು ನೆಪ ಆಗ್ಲಿ, ಪೋಸ್ಟ್ಪೋನ್ ಪಾಲಿಟಿಕ್ಸ್ ಆಗ್ಲಿ ದಯವಿಟ್ಟು ಯಾವುದೇ ರಾಜಕೀಯ ಪಕ್ಷ ಆಗ್ಲಿ ಮಾಡಬಾರದು. ಈ ಐತಿಹಾಸಿಕ ನಿರ್ಧಾರದಲ್ಲಿ ತಾವೆಲ್ಲರೂ ಪಾಲ್ಗೊಳ್ಬೇಕು ಅಂತ ಕೇಳ್ಕೊಂತೀನಿ. ರೈಟ್. ಮಹಿಳಾ ಮೀಸಲಾತಿ ಬಗ್ಗೆ ಒಂದು ಕ್ಲಾರಿಟಿ ಸಿಕ್ತು. ಅದಕ್ಕೆ ವಿಪಕ್ಷಗಳು ಕೂಡ ಸ್ವಾಗತ ಮಾಡಿದ್ದಾರೆ. ಅವ್ರು ಯಾವುದೇ ಕಾರಣಕ್ಕೂ ವಿರೋಧ ವ್ಯಕ್ತಪಡಿಸಿಲ್ಲ. ಮೇಲ್ನೋಟಕ್ಕೆ ಇದು ಮಹಿಳಾ ಮೀಸಲಾತಿ ಅಂತ ಕಂಡು ಬರ್ತಾ ಇದೆ. ಅದರ ಹಿಂದ್ಗಡೆ ಇನ್ನೊಂದು ವಿಷಯ ಇದೆ, ಅದು ಕ್ಷೇತ್ರ ವಿಂಗಡಣೆ. ಆದಷ್ಟು ಸುಲಭದ ಕೆಲಸ ಅಲ್ಲ. ಕ್ಷೇತ್ರ ವಿಂಗಡಣೆ ಮಾಡುವ ಹಿಂದೆ ಬಲಿಷ್ಠವಾಗಿರುವಂತಹ, ಅಂದರೆ ಉತ್ತರದಲ್ಲಿ ಬಲಿಷ್ಠವಾಗಿರುವಂತಹ BJP ತನ್ನ ಪ್ರಾಬಲ್ಯವನ್ನು ಬಳಸಿಕೊಂಡು ಅಲ್ಲಿ ಬಹುಮತವನ್ನು ಪಡೆದುಕೊಳ್ಳುವ ಎಲ್ಲ ಯತ್ನಕ್ಕೆ ಇನ್ನು 3 ವರ್ಷ ಇರುವಾಗಲೇ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡ್ಕೊಂಬಿಟ್ಟಿದೆ. ಇಲ್ಲ ಮೇಡಮ್, ನೋಡಿ, ಮೊದಲನೇದಾಗಿ ಈ ವುಮೆನ್ಸ್ ರಿಸರ್ವೇಷನ್ ಬಿಲ್ ಏನಿದೆ ಇದು ಪೂರ್ತಿ ಕ್ರೆಡಿಟ್ ನಾವೇ ತಗೊಳ್ತೀವಿ ಅಂತ ಹೇಳೋಕ್ಕಾಗಲ್ಲ. ಆದರೆ ಬಹುಪಾಲು ಕ್ರೆಡಿಟ್ನ ಸನ್ಮಾನ್ಯ ದೇವೇಗೌಡ ಅಪ್ಪಾಜಿ ಅವರಿಗೆ ಸಲ್ಲಿಸಬೇಕಾಗ್ತದೆ. ಯಾಕಂದರೆ 1996 ಮೊದಲನೇ ಬಾರಿಗೆ ಲೋಕಸಭೆಯಲ್ಲಿ ಮಂಡಿಸಿದಂಥವ್ರು ಸನ್ಮಾನ್ಯ ದೇವೇಗೌಡ ಅಪ್ಪಾಜಿ ಅವರು. ಆದರೆ ಎಷ್ಟೋ ಜನಕ್ಕೆ ಇದ್ರ ವಿಚಾರ ಏನು ಗೊತ್ತಿಲ್ಲ ಅಂತ ಹೇಳಿದ್ರೆ, ಸನ್ಮಾನ್ಯ ದೇವೇಗೌಡ ಅಪ್ಪಾಜಿ ಅವರು PM ಆಗಿ ಲೋಕಸಭಾದಲ್ಲಿ ಪ್ರೆಸೆಂಟ್ ಮಾಡೋದಕ್ಕಿಂತ ಮುಂಚೆ ನಿಮಗೆ ಅವ್ರು CM ಆಗಿದ್ದಾಗ ಕರ್ನಾಟಕದಲ್ಲಿ ಪ್ರೆಸೆಂಟ್ ಮಾಡಿರ್ತಾರೆ. ಕರ್ನಾಟಕದಲ್ಲಿ ಅದು ಎಕ್ಸೆಪ್ಟ್ ಆಗಿರುತ್ತೆ. ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಇದು ವುಮೆನ್ ರಿಸರ್ವೇಷನ್ ಬಿಲ್. ಸೊ ಅವರಿಗೆ ಕ್ರೆಡಿಟ್ಸ್ ಕೊಡ್ತಾ ಇನ್ನು ಮುಂದುವರೆದ ಭಾಗದಾಗ ನಾನು ಮಾತಾಡೋದಾದ್ರೆ 96 ಹೋಲ್ಡ್ ಆಗುತ್ತೆ, ಲೋಕಸಭೆಯಲ್ಲಿ ಪಾಸ್ ಆಗಲ್ಲ, ರಾಜ್ಯಸಭೆಯಲ್ಲಿ ವಿಸರ್ಜನೆ ಆಗೋಯ್ತು ಆ ಟೈಮಲ್ಲಿ. ಸೊ ಅಲ್ಲಿಂದ ಇಲ್ಲಿವರೆಗೂ ಟಿಲ್ ಡೇಟ್ ಎಷ್ಟು ಕಾಂಗ್ರೆಸ್ ಸರ್ಕಾರ ಅಥವಾ ಕಾಂಗ್ರೆಸ್ ಮೈತ್ರಿ ಸರ್ಕಾರಗಳು ಬಂತಲ್ವಾ, ಯಾಕೆ ಮಾಡೋಕ್ಕಾಗಲಿಲ್ಲ? ಇಲ್ಲಿವರೆಗೂ ಮಾಡ್ಬೋದಾಗಿತ್ತಲ್ವಾ? ಸೊ ಹಲವಾರು ಬಾರಿ ಅವ್ರದ್ದೇ, ಈಗ VK ಗುಜರಾಲ್ ಅವರು ಇದ್ರು, ಅದಾದ್ಮೇಲೆ ಮನಮೋಹನ್ ಸಿಂಗ್ ಅವ್ರ ಸರ್ಕಾರಗಳಿತ್ತು, ಸಾಕಷ್ಟು ಸರ್ಕಾರಗಳಿದ್ವು, ಯಾವುದೂ ಮಾಡಲಿಲ್ಲ. ಇವತ್ತು ನಾನು ತಮ್ಮ ಮಾಧ್ಯಮದ ಮುಖಾಂತರ ಎಲ್ಲ ಕಾಂಗ್ರೆಸ್ ಅವರು ಯಾರಿದನ್ನೆಲ್ಲ ವಿರೋಧಿಸ್ತಾ ಇದ್ದಾರೆ ಅವ್ರು ಕೇಳಕ್ಕೆ ಬಯಸೋವಂಥದ್ದು, ನೀವು ಕೊಡ್ತಾ ಇರೋವಂಥ ರೀಸನ್ಸ್ ಏನು? ಅದು ಲಾಜಿಕಲಿ ಕರೆಕ್ಟ್ ಆಗಿದೆಯಾ, ಲೀಗಲಿ ಕರೆಕ್ಟ್ ಆಗಿದೆಯಾ? ಯಾವುದಕ್ಕೂ ಒಂದಕ್ಕೊಂದಕ್ಕೂ ಲಾಜಿಕೇ ಮ್ಯಾಚ್ ಆಗ್ತಾ ಇಲ್ಲ. ಇವ್ರು ಏನು ಹೇಳ್ತಾರೆ, 2011 ಸೆನ್ಸಸ್ ಮೇಲೆ ಅಂತ ಹೇಳ್ತಾರೆ. ಸೊ ಒಂದು ವೇಳೆ 2011 ಸೆನ್ಸಸ್ ಮೇಲೆ ನೀವು ಏನು ನಿರ್ಧಾರಗಳನ್ನ ತಗೊಳಕ್ಕಾಗದ ಅನ್ನೋದಿದ್ರೆ, ಇಲ್ಲಿ ಇವಾಗ ಮೆಜಾರಿಟಿ ಆಡಳಿತ ಗೌರ್ಮೆಂಟ್ ಇರುವಂಥದ್ದು ಯಾವುದು, ಕಾಂಗ್ರೆಸ್ಸು. ಸೊ ಹಾಗಾದ್ರೆ ನೀವು 2011 ಸೆನ್ಸಸ್ನ ಇಟ್ಕೊಂಡು ನಿಮ್ಮ ಆಡಳಿತ ಪಕ್ಷದಲ್ಲಿ, ನಿಮ್ಮ ಆಡಳಿತ ಯಂತ್ರದಲ್ಲಿ ಯಾವ ರೀತಿ ಡಿಸಿಷನ್ ಮೇಕಿಂಗ್ ಮಾಡ್ತೀರಾ ನೀವು?
ಬೇರೆ ಎಲ್ಲ ಸರ್ಕಾರದ ಸ್ಕೀಮ್ಗಳನ್ನೆಲ್ಲ ಕೊಡ್ಬೇಕಾದ್ರೆ ತಗೋಬೇಕಾದ್ರೆ ಇತ್ತೀಚೆಗೆ ಕೂಡ ತಾವುಗಳು ಏನದು 4% ಅಲ್ಪಸಂಖ್ಯಾತರಿಗೆ ಅಂತ ಕೊಡಕ್ ಹೋದ್ರಿ ನೀವು. ಆಮೇಲೆ 56% 57% ನೀವೀಗ ನಾವು ಕ್ಯಾಪ್ ತೆಗೆದು ಬಿಡ್ತೀವಿ, ಅದರಲ್ಲಿ ಒಳ ಮೀಸಲಾತಿ ಕೊಟ್ಬಿಡ್ತೀವಿ ಅಂತ ಬೇರೆ ಬೊಗಳೆ ಬಿಟ್ಕೊಂಡು ಓಡಾಡ್ತಾ ಇದ್ದೀರಾ. ಇದೆಲ್ಲ ಯಾವ ಬೇಸಿಸ್ ಮೇಲೆ ಮಾಡ್ತಾ ಇದ್ದೀರಾ ಹಾಗಾದ್ರೆ ನೀವು? ನಾವೇನು ಹೇಳಿದ್ವಿ ನಿಮಗೆ 2026 ಅಲ್ಲಿ ನಿಮಗೆ SIR ಆಗುತ್ತೆ, ಮತ್ತೆ ನಿಮಗೆ ಡಿಜಿಟಲ್ ಸರ್ವೆ ಆಗುತ್ತೆ, ಮತ್ತೆ ಸೆನ್ಸಸ್ ಆಗುತ್ತೆ, ಆ ಹೊಸ ಸೆನ್ಸಸ್ ಆಮೇಲೆ ಮಾಡ್ರಪ್ಪ ನೀವು ಅಂತ ಕಾಂಗ್ರೆಸ್ ಅವ್ರಿಗೆ ಹೇಳಿದ್ರೆ ಕಾಂಗ್ರೆಸ್ ಅವ್ರು ಏನ್ ಮಾಡಿದ್ರು, ಎಲ್ಲ 2011 ಸೆನ್ಸಸ್ ಮೇಲೆ ಹೋದ್ರು. ಆ ವೋಟ್ ಚೋರಿ ಅನ್ನೋದು ಒಂದು ಬೋಗಸ್ನ ಕೂಡ 2011 ಸೆನ್ಸಸ್ ಇಟ್ಕೊಂಡೇ ಓಡಾಡಿದ್ದು ಕಾಂಗ್ರೆಸ್ ಅವರು. ಇಷ್ಟೆಲ್ಲ ಇವರು ಬೋಗಸ್ಗಳನ್ನ ಹೇಳ್ಕೊಂಡು ಓಡಾಡೋ ಅಂತ ಕಾಂಗ್ರೆಸ್ ಅವರು ಇವತ್ತು 2011 ಸೆನ್ಸಸ್ ಇಟ್ಕೊಂಡು ಯಾಕೆ ಮಾತಾಡ್ತಾ ಇದ್ದೀರಾ ನೀವು? ಎರಡನೇದು ಕ್ರೆಡಿಟ್ ಅಂತ ಹೇಳ್ತಾ ಇದ್ದಾರೆ. ಸನ್ಮಾನ್ಯ ಮೋದಿಜಿ ಅವರು ಕ್ರಿಸ್ಟಲ್ ಕ್ಲಿಯರ್ ಆಗಿ ಹೇಳ್ತಾ ಇದ್ದಾರೆ, ಬರೀ BJP ಅಥವಾ NDA ಅಥವಾ ಜನತಾದಳದವ್ರದೇ ಫೋಟೋ ನಾವೇನು ಹಾಕೊಳ್ಳಲ್ಲ, ಕ್ರೆಡಿಟ್ಸ್ ತಗೊಳ್ಳಲ್ಲ, ಎಲ್ಲರೂ ಸೇರಿ ನಾವು ಈ ಬಿಲ್ ನ ತಂದಿದೀವಿ ಅಂತ ಹೇಳ್ತಾ ಇದೀವಿ. ವಿ ಇಂಡಿಯನ್ಸ್ ಆಸ್ ಅ ಡೆಮೊಕ್ರಾಟಿಕ್ ಕಂಟ್ರಿ ವಿ ಆರ್ ಬ್ರಿಂಗಿಂಗ್ ದಿಸ್ ವುಮೆನ್ ರಿಸರ್ವೇಶನ್ ಬಿಲ್ ಅಂತ ಹೇಳ್ತಾ ಇದ್ದಾರೆ. ಇಷ್ಟಕ್ಕೂ ಅವ್ರಿಗೆ ಏನು ತಕರಾರಿದೆ ಇದರಲ್ಲಿ? ಇದು ನಿಮಗೆ ವುಮೆನ್ ರಿಸರ್ವೇಶನ್ ಬಿಲ್ ಅಲ್ಲಿ. ಎರಡನೇದು ಅವನ ಲೈಟರ್ ನೋಟ್ ಹೇಳಬೇಕು ಅಂತ ಹೇಳಿದ್ರೆ, ಮೋಸ್ಟ್ ಪ್ರಾಬ್ಲಿ ಕಾಂಗ್ರೆಸ್ ಅವ್ರಿಗೆ ಏನ್ ಭಯ ಅಂತ ಹೇಳಿದ್ರೆ, ಅವ್ರಿಗೆ ಎಲ್ಲಿ ಕ್ಯಾಂಡಿಡೇಟ್ಸ್ಗಳೇ ಇಲ್ವೇನೋ ಅಂತ ಭಯ ಅವ್ರಿಗೆ. ಯಾಕೆಂದ್ರೆ ಅವ್ರಿಗೆ ಮ್ಯಾಕ್ಸಿಮಮ್ ಸಿಗೋಂಥವ್ರೆ ಏನದು ಅಲ್ಪಸಂಖ್ಯಾತರು, ಅಹಿಂದ ಅಂಡ್ ಸೋನ್ ಅವ್ರನ್ನೆಲ್ಲ ನಿಮಗೆ ಅವನ ವೆರಿ ಸೀರಿಯಸ್ ನೋಟ್ ಹೇಳ್ತಾ ಇರೋಂಥ 50-60 ವರ್ಷದಿಂದ ಅವ್ರನ್ನೆಲ್ಲ ಇವತ್ತು ಎಲ್ಲಿವರೆಗೂ ಇಟ್ಕೊಂಡು ಬಂದಿದ್ದಾರೆ ಅನ್ನೋದನ್ನ ಕಾಂಗ್ರೆಸ್ ಅವರು ನಾವು ಎಲ್ಲರೂ ಏನದು ಕಂಪ್ಲೀಟ್ ಇಂಡಿಯಾ ನೋಡಿದೀವಿ ನಾವು. ಸೊ ಅವರು ಆ ಅಹಿಂದ ಅಲ್ಪಸಂಖ್ಯಾತರು ಅಲ್ಲಿರೋ ಅಂತ ಗಂಡು ಮಕ್ಕಳನ್ನೇ ಮುಂದೆ ಬರಕ್ ಬಿಡ್ತಾ ಇಲ್ಲ. ಇನ್ನು ಇವ್ರಿಗೆ ಹೆಣ್ಣು ಮಕ್ಕಳನ್ನ ಮುಂದೆ ಬರಕ್ ಬಿಡ್ತಾರ ಇವರು? ಅವ್ರಿಗೆಲ್ಲ ಟಿಕೆಟ್ ಕೊಡ್ತಾರ, ಹೋಗ್ಲಿ ಅವ್ರನ್ನ ಬನ್ನಿ ನೀವು ಏನದು ಆನ್ ಎ ವೆರಿ ರೆಸ್ಪೆಕ್ಟ್ಫುಲ್ ವೇ. ಆಮೇಲೆ ಮತ್ತೆ ಯಾರು ಅನ್ಯತಾ ತಿಳ್ಕೊಳ್ಳೋದು ಬೇಡ, ಬುರ್ಕಾ ಹಾಕೊಂಡಿರೋಂಥ ಹೆಣ್ಣು ಮಕ್ಕಳನ್ನ ನೀವು ಬನ್ನಿ ನಿಂತ್ಕೊಳ್ಳಿ ಅಂತ ನಿಲ್ಲಿಸ್ತಾರ ಅವರು ಕಾಂಗ್ರೆಸ್ ಅವರು? ಅವ್ರಿಗೆ ತಮ್ಮ ತಾಕತ್ತಿದ್ಯಾ ಹೇಳಿ ಕೇಳಿ ಅವರು? ಅವ್ರಿಗೆ ಯಾವ್ದು ಇಲ್ಲ ಅದು. ಅದಕ್ಕೆ ಇವ್ರು ಏನು ವಿರೋಧ ಇಲ್ಲ ಅಂದಿದ್ರೆ ನಿಮ್ಗೆ ಇಷ್ಟು ವರ್ಷ ಬೇಕಾಗಿತ್ತ ನಿಮ್ಗೆ ಇದೊಂದು ರಿಸರ್ವೇಶನ್ ಬಿಲ್ ತರೋದಕ್ಕೆ? ನಿಮ್ಗೆ ಸುಮಾರು 60 ವರ್ಷದ ಮೇಲಾಯ್ತು. ಈಗ ನಾವೆಲ್ಲ ಒಟ್ಟಾರೆ ಸೇರ್ಕೊಂಡು ಇದೊಂದು ಬಿಲ್ ತರ್ತಾ ಇದೀವಿ. ಈಗ ನಾವೇನ್ ಬರೀ BJP-ಲಿರೋ ಹೆಣ್ಮಕ್ಳಿಗೆ ಮಾತ್ರ ಅಂತ ಹೇಳ್ತಾ ಇದೀವ, ಅಥವಾ NDA-ದಲ್ಲಿರೋ ಹೆಣ್ಮಕ್ಳಿಗೆ ಮಾತ್ರ ಅಂತ ಹೇಳ್ತಾ ಇದೀವ? ಇಂಡಿಯಾದ ಭಾರತದಲ್ಲಿರುವಂತ ಅಷ್ಟೂ ಜನ ಹೆಣ್ಮಕ್ಳಿಗೆ ಅಂತ ನಾವು ಹೇಳ್ತಾ ಇದೀವಿ. ಬಿಲ್ ಪಾಸ್ ಮಾಡಿ ನೀವು. ಆಮೇಲೆ ಇಂಟರ್ನಲ್ಲಿ ನೀವು ಯಾರ್ಯಾರಿಗೆ ಏನ್ ಕೋಟಾದಲ್ಲಿ ಕೊಡಬೇಕು, OBC ಏನ್ ಕೊಡಬೇಕು, SC/ST ಅವ್ರಿಗೆ ಏನ್ ಕೊಡಬೇಕು, ಹಿಂದುಳಿದವ್ರಿಗೆ ಏನ್ ಕೊಡಬೇಕು, ಅದೆಲ್ಲ ಆಮೇಲೆ ಮಾತಾಡ್ಕೊಳ್ಳೋಣ. ಫಸ್ಟ್ ರಿಸರ್ವೇಶನ್ ಬಿಲ್ ತಗೊಂಡ್ಬಿಡಿ. ರೈಟ್. ಕೃಷ್ಣ ಅವರೇ, ನೀವು ಹೇಳಬೇಕು. ಈಗ ಒಂದಷ್ಟು ಗೋಜಲಿದೆ, ಗೊಂದಲಗಳಿದ್ದಾವೆ, ಹಾಗಾಗಿ ಒಂದೊಂದನ್ನೇ ಬಿಡಿಸ್ತಾ ಹೋಗೋಣ. ಮಹಿಳಾ ಮೀಸಲಾತಿ ಅದನ್ನು ಪ್ರತಿಯೊಬ್ಬರು ಸ್ವಾಗತಿಸಬೇಕು, ಅದನ್ನು ವಿಪಕ್ಷ ಕೂಡ ಸ್ವಾಗತಿಸಿದೆ. ಬಟ್ ಇದರ ಆಧಾರದಲ್ಲಿ ಕ್ಷೇತ್ರ ವಿಂಗಡಣೆ ಅನ್ನೋದನ್ನು ಯಾರೂ ಕೂಡ ಒಪ್ಕೊಳ್ತಾ ಇಲ್ಲ. ಅಂದರೆ BJP ಅಥವಾ ಅದರ ಮಿತ್ರ ಪಕ್ಷಗಳನ್ನು ಹೊರತುಪಡಿಸಿ ಅದರಲ್ಲಿ ಏನೋ ಲೆಕ್ಕಾಚಾರ ಇದೆ. 29ಕ್ಕೆ ತಯಾರಿಯನ್ನೇ ನಡೆಸ್ತಾ ಇರೋದು ಅವರು ತಮ್ಮ ರಾಜಕೀಯ ಉದ್ದೇಶಕ್ಕೆ ಮಾಡ್ಕೊಳ್ತಿದ್ದಾರೆ ಅನ್ನೋದೇ ವಾಸ್ತವ ಅಂತ ಹೇಳ್ತಿದ್ದಾರೆ. ನೀವೇನು ಹೇಳ್ತೀರಿ? ಅಲ್ಲ, ಇವ್ರು ಮಾಡ್ಕೋಬೋದಲ್ಲ ತಯಾರಿ. ನಾನು ಹೇಳ್ತಾ ಇರೋದು, ರೂಲಿಂಗ್ ಪಾರ್ಟಿ ರೆಡಿ ಮಾಡ್ಕೊಳ್ತಾ ಇದ್ರೆ ಪೊಲಿಟಿಕಲ್ ಯಾವುದಕ್ಕೆ ಎಲೆಕ್ಷನ್ಸ್ಗೆ ಅಂದರೆ ಕಾಂಗ್ರೆಸ್ ಅವರು ಮಾಡ್ಕೋಬೋದಲ್ಲ. ಕಾಂಗ್ರೆಸ್ ಅಲ್ಲ ಏನು ಇದರಲ್ಲಿ ಏನು ಅಂಥದ್ದು ಏನು ರೆಡಿ ಮಾಡ್ಕೋತಾ ಇದ್ದಾರೆ, ಏನೋ ನಡೀತಾ ಇದೆ ಅಂದರೆ ಏನು ನಡೀತಾ ಇದೆ ಅನ್ನೋದು ಕ್ಲಾರಿಟಿ ಕೊಡಬೇಕಾಗ್ತದೆ. ಆ ಕ್ಲಾರಿಟಿ ನಾನು ಹೇಳ್ತೀನಿ. ಈಗ ನಾರ್ತ್ ಸೌತ್ ಅಂತ ನಾವು ಇಂಡಿಯಾನ ಡಿವೈಡ್ ಮಾಡೋದಾದ್ರೆ, ಸೌತಲ್ಲಿ BJP-ಯನ್ನು ವಿರೋಧಿಸಿದ ರಾಜ್ಯಗಳ ಕ್ಷೇತ್ರಗಳ ಸಂಖ್ಯೆ ಹೆಚ್ಚು ಅಂತಾನೆ ಹೇಳ್ಬೋದು. ಫಾರ್ ಎಕ್ಸಾಂಪಲ್ಗೆ ನಾವು ಕರ್ನಾಟಕನೇ ತಗೊಳ್ಳ, ಫುಲ್ ಮ್ಯಾಂಡೇಟ್ ಕಾಂಗ್ರೆಸ್ಸಿಗೆ ಸಿಕ್ಕಿದೆ. ಇಲ್ಲಿ ಸ್ಟಾಲಿನ್ ಇರ್ಬೋದು, ನೀವೆಲ್ಲ ಅದನ್ನ ಓಪನ್ ಆಗಿ ಗಮನಿಸ್ತಾ ಇದ್ದೀರಿ. ಏನೋ ನಾಯ್ಡು ಅವರ ಜೊತೆ ಕೈ ಜೋಡಿಸಿರೋದಕ್ಕೆ ಒಂದು ಹಂತದಲ್ಲಿ ಸೌತ್ ಇಂಡಿಯಾದಲ್ಲಿ BJP-ಗೊಂದು ಪ್ರಾತಿನಿಧ್ಯ ಸಿಕ್ಕಿದೆ ಅಂತ ಅಂದ್ಕೊಳ್ಳೋಣ. ಆದರೆ ನಾರ್ತ್ ಇಂಡಿಯಾದಲ್ಲಿ BJP-ಯ ಪ್ರಾಬಲ್ಯ ಹೆಚ್ಚು. ಅಲ್ಲಿರುವಂಥ ದೊಡ್ಡ ರಾಜ್ಯ ವಿಂಗಡಣೆ ಮಾಡಿ ತನ್ನ ಸಂಖ್ಯೆಯನ್ನು ಎಷ್ಟು ಬೇಕೋ ಅದನ್ನ ಮಾಡ್ಕೊಂಡ್ಬಿಟ್ರೆ ಅವ್ರಿಗೆ ಸುಲಭ ಸಾಧ್ಯ ಆಗುತ್ತೆ. ಈಗ ನಾನೊಂದು ಹೇಳ್ತಾ ಇದ್ದೀನಿ ಮೇಡಮ್, ಈಗ ಹಿಮಾಚಲ್ ಪ್ರದೇಶನೋ ಉತ್ತರ ಪ್ರದೇಶಗೂ ಒಂದೇ ಕಂಪೇರ್ ಮಾಡೋಕ್ಕಾಗ್ತದ? ಕರೆಕ್ಟ್. ಅದೇ ತರಹ ಉತ್ತರ ಪ್ರದೇಶ, ಕರ್ನಾಟಕ, ಕೇರಳ ಕಂಪೇರ್ ಮಾಡ್ಲಿಕ್ಕಾಗಲ್ಲ. ನೀವು ಜನಸಂಖ್ಯೆ ಮೇಲೆ ಮಾಡದೆ ಹೋದ್ರೆ ಇನ್ನು ಯಾವ್ದ್ರ ಮೇಲೆ ಮಾಡ್ತೀರಿ? ಯಾವ ಥರದಲ್ಲಿ ಮಾಡ್ತೀರಾ ನೀವು? ಈಗ ಜನಸಂಖ್ಯೆ ಕಡಿಮೆ ಇದೆ, ನಾವು ಜನಸಂಖ್ಯೆ ಕಂಟ್ರೋಲ್ ಮಾಡಿದ್ವಿ, ಅದಕ್ಕೆ ನಾವು ಕಡಿಮೆ ಇದ್ದೀವಿ ಅಂತಂದರೆ, ಈಗ ನಾನೊಂದು ಹೇಳ್ತೀನಿ ಮೇಡಮ್, ಈಗ ಏನಕ್ಕೆ ಮಾಡ್ತಾ ಇದ್ದಾರೆ? ಅಕೌಂಟಬಿಲಿಟಿ ಯಾವ ಕಾರಣಕ್ಕೋಸ್ಕರ ಇದು ಡಿಲಿಮಿಟೇಷನ್ ಮಾಡ್ತಾರೆ ಅಂತ ಅರ್ಥ ಮಾಡ್ಕೋಬೇಕು. ಈಗ ಪಾಲಿಟಿಷಿಯನ್ಸ್ ಈಗ 543 ಜನ ಇದ್ದಾರೆ, ಅದು 850 ಜನ ಆಗಬೇಕು. 850 ಜನ ಆದರೆ ಅಕೌಂಟಬಿಲಿಟಿ ಸರಿ ಹೋಗುತ್ತೆ. ಅಂದರೆ ಈಗ 16 ಲಕ್ಷಕ್ಕೆ 20 ಲಕ್ಷಕ್ಕೆ ಒಬ್ಬ MP ಇರೋನು 10 ಲಕ್ಷಕ್ಕೆ ಒಬ್ಬ MP ಸಿಗ್ತಾನೆ ಅಂದ್ಕೊಳ್ಳಿ. ನೈಸ್, ಗಾಟ್ ಇಟ್. ಅರ್ಥ ಆಯ್ತಾ? ಅದು ಕಾರಣ. 10 ಲಕ್ಷಕ್ಕೆ ಅಕೌಂಟಬಿಲಿಟಿ ನನಗೆ ಈಸಿಯಾಗಿ ಸಿಗ್ತದೆ. ಅದು ಬಹಳ ಮುಖ್ಯ. ಅದರಿಂದ ನಮ್ಗೆ ಏನು ತೊಂದರೆ ಆಗ್ತದೆ? ಇಲ್ಲಿ ನಮ್ಗೆ ಎಷ್ಟು ಜನಸಂಖ್ಯೆ ಇದೆಯೋ ಅಷ್ಟೇ ಜನಸಂಖ್ಯೆ. ಈಗ ನನ್ನ ಮನೇಲಿ 10 ಜನ ಮೇಡಮ್, ಇನ್ನೊಬ್ಬರ ಮನೇಲಿ 100 ಜನ. 10 ಜನಕ್ಕೆ ಎಷ್ಟು ಕೊಡಬೇಕೋ ಸವಲತ್ತುಗಳು 10 ಜನಕ್ಕೆ ಕೊಡೋದು, 100 ಜನಕ್ಕೆ ಎಷ್ಟು ಕೊಡಬೇಕೋ ಜಾಸ್ತಿ ಕೊಡಲೇಬೇಕು. ಅದೇ ತರಹ
ಪಾಪ್ಯುಲೇಷನ್ ಈವನ್ ಡಿಲಿಮಿಟೇಷನ್ ಕೂಡ ಅದೇ ಆಧಾರಿತ ಮೇಲೆ ಹೋಗ್ಬೇಕು. ಯಾಕಂದ್ರೆ ಅವ್ರ ಕೆಲಸ 100 ಜನಕ್ಕೆ ಆಗ್ಬೇಕಾಗಿರೋ ಕೆಲಸ ಜಾಸ್ತಿ ಇದೆ, 10 ಜನಕ್ಕೆ ಆಗ್ಬೇಕಾಗಿರೋ ಕೆಲಸ ಕಡಿಮೆ ಇದೆ. ಹಂಗಂತ ಪವರ್ ನಮ್ಗೇನೋ ಡೈಲ್ಯೂಷನ್ ಆಗುತ್ತೆ, ಅದೆಲ್ಲ ನಾನು ಒಪ್ಪಲ್ಲ. ಯಾಕೆಂತಂದ್ರೆ ಈ ಕಳೆದ 70 ವರ್ಷದಲ್ಲಿ ಸದರ್ನ್ ಸ್ಟೇಟ್ಸು ಪಾರ್ಲಿಮೆಂಟಲ್ಲಿ ಫೈಟ್ ಮಾಡಿ ಕಿತ್ತಿ ಇಲ್ಲಿ ತಗೊಂಬಂದು ಗುಡ್ಡೆ ಹಾಕಿರೋದು ಅಷ್ಟರಲ್ಲೇ ಇದೆ. ಸಾರಿ, ಜಸ್ಟ್ ಟೆಲಿಂಗ್ ಯು ದಟ್ ಅಲ್ಲಿಂದ ತಗೊಂಡು ಬಂದು ಇದು ಬಂದಿರೋದು ಅಷ್ಟರಲ್ಲೇ ಇದೆ. ಇವಾಗ ಸಡನ್ ಆಗಿ ಸದರ್ನ್ ಸ್ಟೇಟ್ಸ್ ಅದನ್ನು ಡಿವಿಷನ್ ಮಾಡಕ್ಕೆ ಕ್ರಿಯೇಟ್ ಮಾಡ್ತಾ ಇರೋದು ಐ ಡೋಂಟ್ ಥಿಂಕ್ ಇಟ್ ಇಸ್ ಇದು. ಇನ್ನೊಂದು ಬಹಳ ಇಂಪಾರ್ಟೆಂಟ್ ಒಂದು ಈಗಲೇ ಎಚ್ಚರಿಕೆ ಕೊಟ್ಬಿಡ್ತೀನಿ. ಈಗ ಎಲೆಕ್ಷನ್ 23-29 ನೀವು ಬಹಳ ಕಾಂಗ್ರೆಸ್ ಅವರು ಬಹಳ ಹುಷಾರಾಗಿಲ್ಲ ಅಂದರೆ ಈ ವಿರೋಧ ಯಾವ ಲೆವೆಲ್ಗೆ ಮಾಡ್ತೀರ ಅನ್ನೋದ್ರ ಮೇಲೆ ವಿಮೆನ್ಸ್ ವೋಟರ್ಸ್ ಕೂಡ ಸ್ವಿಂಗ್ ಆಗ್ಬೋದು ಅಂತ ನಾನು ಈಗಲೇ ಹೇಳ್ತಾ ಇದ್ದೀನಿ. ಕಾಂಗ್ರೆಸ್ ಅವರು ಬಹಳ ಕೇರ್ಫುಲ್ ಆಗಿರ್ಬೇಕಾಗ್ತದೆ. 74 crore ಮೇಲಿದ್ರೆ 70 crore ವುಮನೇ ಇದ್ದಾರೆ. ಹೌದು. ಸೊ ವಿರೋಧಿಸಬೇಕಾದ್ರೂ ಯೋಚನೆ ಮಾಡಿ ವಿರೋಧಿಸಿ ಅಂತ. ಹೌದು, ಎಲೆಕ್ಷನ್ ಬೇರೆ ಬರ್ತಾ ಇದೆ. ಅವರು ಅದನ್ನು ಸ್ವಾಗತಿಸಿದ್ದಾರೆ. ಆದ್ರೆ ಹಿಂದಿರೋ ಕ್ಷೇತ್ರ ವಿಂಗಡಣೆ ಮೇಡಮ್ ಅವ್ರಿಗೆ ಕ್ಲಾರಿಟಿ ಇಲ್ಲ. ಆಯ್ತು, ನೀವು ನಿಮ್ದೇ ಹೇಳ್ತೀನಿ. ನೀವು ಹೇಳ್ದಂಗೆ ಮಹಿಳಾ ಮೀಸಲಾತಿ ಕೊಡಬೇಕು ಅನ್ನೋದಾದ್ರೆ 543 ಕ್ಷೇತ್ರ ಅಲ್ವಾ, ಅಲ್ಲೇ ಕೊಡಿ. 850 816 ಮಾಡ್ಕೊಳ್ಳೋ ಉದ್ದೇಶ ಏನು? ನಾನು ಹೇಳಿದ್ನಲ್ಲ, ಅಕೌಂಟಬಿಲಿಟಿ ಮಾಡ್ಲಿಕ್ಕೋಸ್ಕರ ಈಗ 20 ಲಕ್ಷ ಜನಕ್ಕೆ. ಕರೆಕ್ಟ್. ಈ ಒಂದು ಕ್ಲಾಸ್ ರೂಮ್ ನಾವು ತಗೊಂಡ್ರೆ 20 ಜನಕ್ಕೆ ಟೀಚ್ ಮಾಡಿದಾಗ 40 ಜನಕ್ಕೆ ಟೀಚ್ ಮಾಡಿದಾಗ ಅಷ್ಟೇ, ಅದು ಫಸ್ಟ್ ಆಗಬೇಕು. ಅದಾದ್ಮೇಲೆ ಅದರ ಒಳಗಡೆ ಮಹಿಳಾ ಮೀಸಲಾತಿನೂ ಬರಬೇಕು ಅನ್ನೋದು ಕರೆಕ್ಟ್ ಇದೆ. ಇದರಲ್ಲಿ ಹೆದರಿಕೆ ಆಕ್ಚುಲಿ ಕಾಂಗ್ರೆಸ್ ಹೆದರಬಾರ್ದು. ಇದರಲ್ಲಿ ಅವರೇ ಮಾಡಿರೋದು. ಬಟ್ 1950ರಲ್ಲೇ ಕೊಡಬೇಕಾಗಿದ್ದು. ಸರೋಜಿನಿ ನಾಯ್ಡು ಅವರು ಹೇಳಿದ್ರು 1900 ಕೊಡಬೇಕಾಗಿರೋದನ್ನ 76 ವರ್ಷ ಆದಮೇಲೆ ಯಾರೋ ಒಂದು ಪಾರ್ಟಿ ಕೊಡ್ತಾ ಇದ್ದಾರೆ, ಅವ್ರ ಜೊತೆಗೆ ಸೇರಿಕೊಂಡು ಅದನ್ನು ಸಪೋರ್ಟ್ ಮಾಡಿದ್ರೆ ಕಾಂಗ್ರೆಸ್ ಗೆದ್ರು, ವಿರೋಧ ಮಾಡಿದ್ರೆ ಇದರಲ್ಲಿ ಸೋಲ್ತಾರೆ. ಇಟ್ ಇಸ್ ನಾಟ್ ಅ ಪೊಲಿಟಿಕಲಿ ಸ್ಮಾರ್ಟ್ ಮೂವ್. ಈಗ ಇಲ್ಲೊಂದು ಸಣ್ಣದು ಗೊಂದಲ ಇದೆ. ಈಗ ಉತ್ತರ ಪ್ರದೇಶ, ಮಧ್ಯಪ್ರದೇಶ, ಹರಿಯಾಣ, ಛತ್ತೀಸ್ಗಢ, ರಾಜಸ್ಥಾನ, ಈ ಹಿಂದಿ ಸೀಮೆಯ ನಾಡುಗಳು ಅಂತೇನಿದ್ದಾವೆ, 543ರಲ್ಲಿ 207 ಅಂತ ಅಂದ್ಕೊಂಡ್ರೆ ಮರು ವಿಂಗಡಣೆ ನಂತರ ಆ 207 366 ಆಗುತ್ತೆ. ಸೊ ಎಷ್ಟು ಪರ್ಸೆಂಟ್ ಜಾಸ್ತಿ ಆಯಿತು ಅಂದರೆ ಇಟ್ ಈಸ್ ಅಪ್ರಾಕ್ಸಿಮೇಟ್ಲಿ 67%. ಈಗ ಸೌತಿಗೆ ಬರೋಣ. ನಮ್ಮ ದಕ್ಷಿಣದ ರಾಜ್ಯಗಳು ಆಂಧ್ರ ಪ್ರದೇಶ, ತೆಲಂಗಾಣ, ಕೇರಳ, ತಮಿಳುನಾಡು, ಇದು ಅಪ್ರಾಕ್ಸಿಮೇಟ್ಲಿ 176ಗೆ ಏರಿಕೆ ಆಗುತ್ತೆ. ಅದು ಇದ್ದಿದ್ದು 132 ಇಂದ 176 ಜಾಸ್ತಿ ಆದರೆ ಇಟ್ ಈಸ್ ಅಪ್ರಾಕ್ಸಿಮೇಟ್ಲಿ 33%. ನೋಡಿ, ಈ 67ಇಂದ 67%ಗೂ 33%ಗೂ ಡಿಫ್ರೆನ್ಸ್ ನಿಮಗೆ ಗೊತ್ತಾಗ್ತಾ ಇದೆ. ಇದು ಇವರ ಪ್ರಾಬಲ್ಯದ್ದು. 67ಅಲ್ಲಿ ಈಸಿಯಾಗಿ ಅವ್ರು ತಗೊಂಡ್ಬಿಡ್ತಾರಲ್ಲ. ಅದೇ ಮೇಡಮ್, ಈಗ ಜನಸಂಖ್ಯೆ ಮೇಲೆ ಡಿಲಿಮಿಟೇಷನ್ ಮಾಡಲಿಲ್ಲ ಅಂದ್ರೆ ಬೇರೆ ಯಾವುದೇ ಮೇಲೆ ನೀವು ಮಾಡ್ಲಿಕ್ಕೆ ಆಗಲ್ಲ ಅಂತ ಹೇಳ್ತಾ ಇದ್ದೀನಿ. ಇಟ್ಸ್ ಅ ಲಿಮಿಟೇಷನ್. ಇಫ್ ಯು ಕಾಂಟ್ ಡಿಲಿಮಿಟ್ ದ ಕಾನ್ಸ್ಟಿಟ್ಯೂಯನ್ಸೀಸ್, ಜನಸಂಖ್ಯೆ ಮೇಲೆ ಮಾಡ್ಲಿಕ್ಕಾಗಲಿಲ್ಲ ಅಂದರೆ ಬೇರೆ ಯಾವುದೇ ತರಹ ಸೆನ್ಸಸ್ ಆಗಲಿ, ಬೇರೆ ಯಾವುದೇ ಥರ ಡೇಟಾ ಮೇಲೆ ನೀವು ಇದನ್ನು ವಿಂಗಡಣೆ ಮಾಡೋಕ್ಕಾಗಲ್ಲ. 1950ರಲ್ಲೂ 480 ಪ್ಲಸ್ ಅದಾದಮೇಲೆ 543, 60 ವರ್ಷ 70 ವರ್ಷ ಆದ್ಮೇಲೂ ನೀವು ಅಷ್ಟೇ ಇರಬೇಕು ಅಂತಂದ್ರೆ ಇದರಲ್ಲಿ ಹುನ್ನಾರ ರೂಲಿಂಗ್ ಪಾರ್ಟೀಸ್ ಮಾಡ್ತಾ ಇಲ್ಲ, ಅಪೋಸಿಷನ್ ಪಾರ್ಟೀಸ್ ಅಷ್ಟೇ ಇದ್ರೆ ಅಷ್ಟರಲ್ಲೇ ನಾವು ಗೇಮ್ ಆಡ್ಬೋದು ಅನ್ನೋದು ಒಂದಿದೆ. ವಿಪಕ್ಷಗಳು ಸಕಾರವನ್ನು ಕೊಡ್ತಾ ಇದ್ದಾವೆ. ಏನದು ಸಕಾರಣ ಅಂತ ನಾವು ನೋಡ್ತಾ ಹೋಗೋದಾದ್ರೆ ನೋಡಿ, ಮಹಿಳಾ ಮೀಸಲಾತಿ ಅಂದಾಗ ಅದನ್ನು ಸ್ವಾಗತಿಸಿರುವಂತಹ ವಿಪಕ್ಷಗಳು ಕ್ಷೇತ್ರ ವಿಂಗಡಣೆ ಅಂದ ಸಂದರ್ಭದಲ್ಲಿ ಅದನ್ನು ಅಕ್ಸೆಪ್ಟ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಇದರಲ್ಲೊಂದು ರಾಜಕೀಯ ಉದ್ದೇಶ ಅನ್ನೋದಿದೆ ಅನ್ನುವಂಥದ್ದು. ಆದರೆ ಇಲ್ಲಿ ಮತ್ತೊಂದು ಅಂಶವನ್ನು ಏನು ವಿಪಕ್ಷಗಳು ಉಲ್ಲೇಖ ಮಾಡಿದ್ದಾವೆ ನೋಡೋದಾದರೆ 2011ರ ಜನಗಣತಿಯ ಆಧಾರದಲ್ಲಿ ಏನಾದರೂ ಕ್ಷೇತ್ರ ವಿಂಗಡಣೆ ಪ್ರಕ್ರಿಯೆ ಅನ್ನೋದಾದರೆ ಅದು ವೈಜ್ಞಾನಿಕವಾಗಿರುವುದಿಲ್ಲ ಅಂತ. ಹೌದಾ? ನೋಡಿ ಮೇಡಮ್, ಈಗ 2011ರ ಸೆನ್ಸಸ್, ಹಾಗಾದರೆ ಈ ಕೇಂದ್ರದವರು ಈಗ ಸೆನ್ಸಸ್ ಮಾಡ್ತಾ ಇದ್ದಾರೆ. ಈಗ ಮಾಡ್ಲಿಕ್ಕೆ ಕೊಡ್ಲಿ, ಇನ್ನೂ 1 ವರ್ಷ ಇದೆ. ತರಾತುರಿಲ್ ಮಾಡ್ತಿದ್ದಾರೆ. ವಿಶೇಷವಾಗಿ ಮೊನ್ನೆ ಕರ್ನಾಟಕದಿಂದ ಮಾಡಿದಾಗ ಅದನ್ನು ಒಪ್ಕೊಳ್ಳೋಕೆ ಯಾರು ತಯಾರಿರಲಿಲ್ಲ. ಹೇಳ್ತಾ ಇದ್ರು ಹೌದು 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 ಅಂತ. ಈಗ ಮೊನ್ನೆ ಒಂದಿಂದ ಸ್ಟಾರ್ಟ್ ಆಗಿದೆ. ಇದನ್ನ ಯಾರಾದರೂ ಒಪ್ಕೊಂಡು ಹೇಳಿ, ಇದನ್ನ ಬೇಗ ಮುಗಿಸ್ಲಿ. ಇಡೀ ರಾಜ್ಯದ ಜನತೆ, ದೇಶದ ಜನತೆ ನೋಡ್ತಾ ಇದ್ದಾರಮ್ಮ. ಇವ್ರ ಆಟಗಳನ್ನ ಬೇಡ ಅಂತಲ್ಲ, ಆದರೆ ರಾಜಕೀಯ ದುರುದ್ದೇಶ ಏನಿದೆ ಅಲ್ಲ, ಅದು ಯಾವಾಗ ಹೆಂಗ್ ಹೊಡಿತೆ ಗೊತ್ತಿಲ್ಲ. ಅಲ್ಲಲ್ಲ, ನಿಮ್ಗೆ ಹಿಂಗೆ ಅನ್ಸಲ್ವಾ? ಕೇಂದ್ರ ಸರ್ಕಾರ ದೇಶದ ಹಿತದೃಷ್ಟಿಯಿಂದ, ಜನಸಾಮಾನ್ಯರ ಹಿತದೃಷ್ಟಿಯಿಂದ ಒಂದು ನಿರ್ಧಾರಕ್ಕೆ ಬಂದಿದೆ ಮಹಂತೇಶ್ ಶೆಟ್ಟಿ ಅವರೇ. ಇಂಥ ಸಂದರ್ಭದಲ್ಲಿ ಅದಕ್ಕೆ ವಿರೋಧ ಮಾಡೋದಾದರೆ ನೀವು ಸಕಾರಣವನ್ನು ಕೊಡಬೇಕು. ಆದರೆ ವಿರೋಧ ಮಾಡೋಕ್ಕೆ ಅಂಥ ಸಕಾರಣಗಳು ನಿಮಗೆ ಲಭ್ಯ ಆಗ್ತಿಲ್ಲ ಅಂದಾಗ ನೀವು ಆ ಮಹಿಳೆಯರ ವಿರೋಧವನ್ನು ಕಟ್ಕೊಂಡಂಗೆ ಅಂತ ಅನ್ಸೋದಿಲ್ವಾ? ಯಾಕಂದರೆ ಮಹಿಳಾ ಮೀಸಲಾತಿಯೇ ಮೇಲ್ನೋಟಕ್ಕೆ ಕಾಣ್ತಾ ಇರೋದ್ರಿಂದ. ನೋಡಿ ಮೇಡಮ್, ಮಹಿಳೆಯರ ಬಗ್ಗೆ
ಹಿಂದಿನ ನಮ್ಮ ಸರ್ಕಾರಗಳು ಮಾಡಿಲ್ವಾ? ಹಿಂದಿನ ಸರ್ಕಾರದಲ್ಲಿನೇ ಮಹಿಳಾ ಮೀಸಲಾತಿ ಕೊಡ್ರಿ ಅಂತ ಹೇಳಿದ್ರು. ಆದರೆ ನಾವು ಆಲ್ರೆಡಿ ಅದನ್ನ ತಳಪಾಯ ಹಾಕಿದ್ವಿ, ಮಹಿಳಾ ಮೀಸಲಾತಿ ಕೊಡ್ರಿ 33 ಕೊಡ್ರಿ ಅಂತೇಳಿ. ಈಗ ಅವ್ರು ಅದನ್ನ ನಾವು ಫೌಂಡೇಶನ್ ಏನ್ ತಳಪಾಯ ನಾವು ಕಟ್ಟಿಟ್ಟಿದ್ವಿ ಅದ್ರ ಮೇಲೆ ಹಾಕ್ತಾ ಇದ್ದಾರೆ. ಆದ್ರೆ ನಾವು ಮಹಿಳಾ ಮೀಸಲಾತಿಯನ್ನ ಯಾವತ್ತೂ ವಿರೋಧಿಸ್ತಾ ಇಲ್ಲ. ಯಾಕಂದ್ರೆ ನಾವೇ ಸರ್ವರಿಗೂ ಸಮಪಾಲು ಸರ್ವರಿಗೆ ಸಮಬಾಳು ಅಂತ ಬಸವಣ್ಣನ ತತ್ವದಡಿಯಲ್ಲಿ ಇಡೀ ದೇಶಕ್ಕೆ ಮಾದರಿಯಾಗಿರುವ ಕರ್ನಾಟಕ ಮಾದರಿಯಾಗಿ ಈ ಕರ್ನಾಟಕದ ಬಸವಣ್ಣನನ್ನ ಇಡೀ ದೇಶಕ್ಕೆ ಮಾದರಿಯಾಗುವ ನಿಟ್ಟಿನಲ್ಲಿ ಮೋದಿಜಿಯವರು ಹೋಗಿ ಬಸವಣ್ಣನ ಪುತ್ಥಳಿಗೆ ಹಾರ ಹಾಕಿ ಬರ್ತಾರೆ. ಆದರೆ ನಾವು ಮಹಿಳೆಯರ ವಿರೋಧಿಗಳಲ್ಲ. ಮಹಿಳೆಯರ ಮೀಸಲಾತಿ ಅವರ ಹಕ್ಕು, ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಆ ಹಕ್ಕನ್ನು ಕೊಡದೇ ಇದ್ರೆ ಈಗ ಯಾರು ಕೊಡ್ತಾ ಇದ್ರೆ? ಲೋಕಸಭಾದಲ್ಲಿ ಅಸ್ತಿತ್ವನೇ ಇಲ್ಲ. ನಿಮಗೆ ಬೇರೆ ಯಾವುದೇ ಕೆಲಸ ಇಲ್ಲ. ಸನ್ಮಾನ್ಯ ದೇವೇಗೌಡ ಅಪ್ಪಾಜಿ ಅವರು ಮಾಡಿರುವಂತದ್ದು ನೀವು ಮಹಿಳೆಯರಿಗೆ ಸಪೋರ್ಟ್ ಮಾಡ್ತೀವಿ ಅಂತ ಬೊಗಳೆ ಬಿಡೋದಲ್ಲ. ನಾಳೆ ಲೋಕಸಭಾ ಕೈ ಎತ್ತು ಬಿಟ್ಟು ನಾನು ಹಾಕಿದೀನಿ ಓಟು ಅಂತ ಹೇಳಿ ಅವಾಗ ಭಾರತ ದೇಶದಲ್ಲಿರುವಂತ ಎಲ್ಲ ನಮ್ಮ ಹೆಣ್ಮಕ್ಳು ತಾಯಂದಿರು ಕಾಂಗ್ರೆಸ್ ನಾಳೆ ನೋಡ್ತಾರೆ ಯಾರ್ಯಾರು ನೀವು ಲೋಕಸಭೆಯಲ್ಲಿ ಓಟ್ ಹಾಕಿದೀರಾ ಓಟ್ ಹಾಕಿಲ್ಲ ಅಂತ ಅಂದ್ಬಿಟ್ಟು ನಾಳೆ ಭಾರತದಲ್ಲಿರುವಂತ ತಾಯಂದಿರು ಅಕ್ಕಂದಿರು ನೋಡ್ತಾರೆ ಕಾಂಗ್ರೆಸ್. ಎಚ್ಚರಿಕೆ ಇರಬೇಕು, ಎಚ್ಚರಿಕೆ ಕೇಳಿ ಒಂದ್ ನಿಮಿಷ ಕೇಳಿ. ನೀವು ಹೇಳೋದಾದ್ರೆ ಒಂದ್ ನಿಮಿಷ ಹಟ್ಟಿಯವರೇ, ನೀವು ಹೇಳೋ ಆಧಾರದಲ್ಲೇ ನೋಡೋದಾದ್ರೆ ಮಹಿಳೆಯರನ್ನ ಆ ಮಟ್ಟಿಗೆ ವಿರೋಧಿಸೋದೇ ಆಗಿದ್ದಿದ್ರೆ ಗೃಹಲಕ್ಷ್ಮಿ ಕೊಡಬಾರ್ದಿತ್ತು ಅವರು. ಇವತ್ತು ಆ ಪಂಚ ಗ್ಯಾರಂಟಿಗಳು ಏನೇ ಆದ್ರೂ ಕೂಡ ಅದು ಮಹಿಳೆಯರಿಗೆ ಸಂಬಂಧಪಟ್ಟಿದ್ದೇ ಆಗಿದೆ. ಮಹಿಳೆಯರ ಉದ್ಧಾರ ಕಾಂಗ್ರೆಸ್ ನಿಂತ್ಕೊಂಡಿದೆ ಅನ್ನೋದನ್ನ ಅವ್ರು ಪ್ರೂವ್ ಮಾಡಿದ್ದಾರೆ. ನೋಡಿ, ಮಹಿಳಾ ಬಿಲ್ಗೆ ನಾವು ಸಪೋರ್ಟ್ ಮಾಡ್ತೀವಿ ಅಂತ ಹೇಳ್ತಾ ಇದಾರೆ, ಆದ್ರೆ ಅರ್ಥ ಪರಿಪೂರ್ಣ ಯಾವಾಗ ಆಗುತ್ತೆ ಅಂತ ಅಂದ್ರೆ ನಿಮಗೆ ನಾಳೆ ವೋಟಿಂಗ್ ಇರುತ್ತಲ್ವಾ, ಅವತ್ತು ಸನ್ಮಾನ್ಯ ಸೋನಿಯಾ ಗಾಂಧಿ ಮೇಡಮ್ ಇಂದ ಹಿಡ್ಕೊಂಡು ಪ್ರಿಯಾಂಕಾ ಗಾಂಧಿ ಮೇಡಮ್ ಇಂದ ಹಿಡ್ಕೊಂಡು ಅವರು ಮಹಿಳೆಯರು ಕಾಂಗ್ರೆಸ್ ಅಲ್ಲಿ ಫಾಲೋ ಮಾಡ್ತಿರೋಂಥವ್ರು ಅವರು ಮುಂಚೂಣಿಯಲ್ಲಿ ಮುಂದೆ ನಿಂತ್ಕೊಂಡು ಕಾಂಗ್ರೆಸ್ ಎಂಪಿಗಳಿಗೆ ಎಲ್ಲರಿಗೂ ನಾನು ಹಿಂದೆ ಲೈನ್ ಅಲ್ಲಿ ನಿಂತ್ಕೊಂಡು ನೀವು ವೋಟ್ ಹಾಕಿ ಅಂತ ಹೇಳಿ ವೋಟ್ ಹಾಕ್ಸಿದ್ರೆ ಅವಾಗ ನಿಮಗೆ ಕಾಂಗ್ರೆಸ್ ಅವರು ಮಹಿಳಾ ರಿಸರ್ವೇಶನ್ ಬಿಲ್ ಮತ್ತೆ ಮಹಿಳೆಯರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತ ಅನ್ಕೊಳ್ತೀವಿ. ಏನಾದ್ರು ವಿರೋಧ ಮಾಡಿದ್ರೆ ಇವರು ಅದನ್ನ ವಾಪಸ್ ತಗೋಬೇಕು. ಕಾಂಗ್ರೆಸ್ ಅವರು ವಾಪಸ್ ತಗೋಬೇಕಾ ಮಾತನ್ನ, ಕಾಂಗ್ರೆಸ್ ಅವರು ವಾಪಸ್ ತಗೋಬೇಕಾ ಮಾತನ್ನ ಅಂತ ನಾನು ಕೇಳ್ಕೊತೀನಿ. ಇರಿ ಕೃಷ್ಣ ಅವರು ಒಂದು ನಿಮಿಷ, ಮಾಂತೇಶ್ ಅವರು ಒಂದೇ ಒಂದು ನಿಮಿಷ. ಇವ್ರು ಯಾಕೆ ಮಾಡ್ತಾರೆ ಇಷ್ಟೇನೇ ವಿರೋಧ? ವಿಮೆನ್ ವಿಲ್ನ ಅವರು ಅಪೋಸ್ ಮಾಡಲಿಲ್ಲ ಅಂದಿದ್ರೆ ಟೇಬಲ್ ಮಾಡಿದ ತಕ್ಷಣ ಡಿಬೇಟ್ ನಡೀದೆ ಇದು ಮಾಡಬೇಕು, ಏನೋ ಪಾಸ್ ಮಾಡಬೇಕು. ಬಟ್ ಪ್ರೋಸೆಸ್ ಪ್ರಕಾರ ಪಾರ್ಲಿಮೆಂಟಲ್ಲಿ ಒಂದು ಬಿಲ್ನ ಟೇಬಲ್ ಮಾಡ್ತೀರಾ, ಡಿಸ್ಕಷನ್ ಮಾಡ್ತೀರಾ, ಆಮೇಲೆ ಓಟ್ಗೆ ಹಾಕ್ತೀರಾ. ಅದನ್ನ ಮಾಡ್ತಾ ಇದ್ದಾರೆ. ಒಂದೇ ನಿಮಿಷ ಸರ್. ಸರ್ ಆಗಿದ್ದಾರೆ ಸರ್, ಆಗಿದೆ ಸರ್. ದೇವೇಗೌಡರು ಮೋದಿ ಇಬ್ರು ಒಟ್ಟಿಗೆ ಇದಾರಲ್ಲ ಸರ್. ಈಗ ಯಾಕೆ ಅದ್ರ ಬಗ್ಗೆ ಜಗಳ ಆಡ್ತೀರಾ? ಅದನ್ನೆಲ್ಲ ನಾನು ಹೇಳ್ತಾ ಇರೋದು. ಆಗ್ಲಿ ಸರ್, ನೀವೇ ಮಾಡಿರೋದು. ನಾನು ಏನ್ ಹೇಳ್ತಾ ಇದ್ದೀನಿ, ನನ್ನ ಪಾಯಿಂಟ್ ಏನಕ್ಕೆ ಅಂದ್ರೆ ಇವ್ರು ಏನಕ್ಕೆ ನಾಳೆ ದಿನ ಇಷ್ಟೇನೇ ಇದು ಮಾಡಿದ್ರು, ಡಿಬೇಟ್ ಮಾಡಿದ್ರು, ನಾಳೆ ದಿನ ದೇ ವಿಲ್ ನಾಟ್ ಮೇಕ್ ಅ ರಾಂಗ್ ಮೂವ್ ಬೈ ಅಪೋಸಿಂಗ್. ಯಾಕೆ ಅಂದ್ರೆ 2023ರಲ್ಲಿ ವಿಮೆನ್ಸ್ ರಿಸರ್ವೇಶನ್ ಆಕ್ಟ್ ಪಾಸ್ ಮಾಡಿದಾಗ 33ರಲ್ಲೇ ಪಾಸ್ ಆಗಿದೆ, ಇದು ಇಂಪ್ಲಿಮೆಂಟೇಷನ್ ಆಗಿಲ್ಲ. ಅವಾಗ ಎಷ್ಟಾಗಿರೋದು? 454 ಫಾರ್, 2 ವೋಟು ಅಗೇನ್ಸ್ಟ್. ಅರ್ಥ ಆಗ್ತಾ ಇದೆ ಮೇಡಮ್? ಆ ಬೇಸಿಸ್ ಮೇಲೆ ಹೇಳ್ತೀನಿ. ನಾಳೆ ಕೂಡ ಇವರು ಇವತ್ತು ಏನೇ ಮೀಡಿಯಾಗೋಸ್ಕರ ಏನೇ ಮಾಡಿದ್ರು ನಾಳೆ ದಿನ ಅವರು ವೋಟ್ ಮಾಡ್ತಿರ್ತಾರೆ. ಮಾಡಲಿಲ್ಲ ಅಂತಂದ್ರೆ ವೆಸ್ಟ್ ಬೆಂಗಾಲ್ ಎಲೆಕ್ಷನ್ ಸೋತಾಗ್ತಾರೆ. ಅಲ್ಲಿದೆ ಸರ್ ಎಲೆಕ್ಷನ್ ಆಗೋ ಸೆಂಟ್ರಲ್ಲಿ ವೈ ಎಲೆಕ್ಷನ್ ಟೈಮಲ್ಲಿ ಅನ್ನೋದಕ್ಕೆ ನನಗೆ ಉತ್ತರ ಬೇಕು. ಮಾತಾಡ್ತೀನಿ. ಯದುಕುಮಾರ್ ಗೌಡ್ರೆ, ತರಾತುರಿಯಲ್ಲಿ ಮಾಡ್ತಾ ಇದೆ, ಎಲೆಕ್ಷನ್ ಟೈಮಲ್ಲಿ ಮಾಡ್ತಾ ಇದೆ. ಅಧಿಕಾರ ಅನ್ನೋದು ಆಳುವ ಪಕ್ಷದ ಕೈವಶದಲ್ಲಿರಬೇಕು ಅನ್ನುವಂಥ ಹುನ್ನಾರ ಕಾಣ್ತಾ ಇದೆ. ಮುಂದೊಂದು ದಿವಸ BJPನೇ ಅಥವಾ NDAನೇ ಲೀಡಿಗೆ ಬಂದರೂ ಕೂಡ ಪ್ರತಿಪಕ್ಷದ ಅವಶ್ಯಕತೆನೇ ಇಲ್ಲ, ಅಗತ್ಯತೆನೇ ಇಲ್ಲ, ವಿರೋಧಿಸೋರೇ ಬೇಕಾಗಿಲ್ಲ ಅನ್ನುವಂಥ ಸರ್ವಾಧಿಕಾರಿ ಧೋರಣೆ ಕಾಣ್ತಾ ಇದೆ. ನಾವಿರೋದು ಪ್ರಜಾಪ್ರಭುತ್ವದಲ್ಲಿ ಮೇಡಮ್, ಸರ್ವಾಧಿಕಾರ ಏನೋದಿಲ್ಲ. ನೀವು ತರಾತುರಿ ಅಂತ ಕೇಳ್ತಾ ಇದ್ರೆ 76 ವರ್ಷ ತರಾತುರಿನ ಮೇಡಮ್, ಅದಲ್ಲಿ 76 ವರ್ಷ ಆಗಿದೆ ಅವ್ರು ಹೇಳ್ತಾ ಇರೋಂಥದ್ದು. ಯಾಕೆಂದ್ರೆ ಅವರ ರಾಷ್ಟ್ರೀಯ ಪಕ್ಷದ ಅಧ್ಯಕ್ಷರು ಕೂಡ ಒಂದು ಬಾರಿ ಪ್ರಧಾನಮಂತ್ರಿ ಆಗಿದ್ದಂಥವ್ರು, ಮತ್ತೊಂದು ಬಾರಿ UPA ಸರ್ಕಾರ ಬಂದಾಗ ಹೆಡೆಡ್ ಬೈ ಸೋನಿಯಾ ಗಾಂಧಿ, ಪ್ರಧಾನಮಂತ್ರಿ ಮೇಲೆ ಇನ್ನೊಂದು ಕಮಿಷನ್ ಇದಿತ್ತು
ಡೆವಲಪ್ಮೆಂಟ್ ಕೌನ್ಸಿಲ್ ಅಂತ ಅನ್ಬಿಟ್ಟು. ಸೊ ಅವಾಗ್ಲೇನೆ ಅದು ಬಂದಿಲ್ಲ ಅಂದಾಗ ಇವತ್ತು ಯಾರ್ಯಾರು ವಿರೋಧಿಸ್ತಾ ಇದಾರಲ್ಲ ಮೇಡಮ್, ಅಂದ್ರೆ ಖಾಸಗಿಯಾಗಿ ಒಪ್ಕೊಳ್ಳುವಂಥದ್ದು, ಸಾರ್ವಜನಿಕವಾಗಿ ವಿರೋಧಿಸುವಂಥದ್ದು. ನಾ ಹೇಳ್ತೇವೆ ಖಾಸಗಿಯಾಗಿ ಒಪ್ಕೊಂತಾರೆ. ಇವಾಗ ನೀವು ಎಂತೆ ಪ್ರಶ್ನೆ 3-4 ಸತಿ ಕೇಳಿದ್ರು ನಾವು ಸ್ವಾಗತಿಸ್ತೀವಿ ಅಂತ. ಅವು ಈ ಎಲ್ಲಾ ಪಕ್ಷಗಳೇನು ಇವತ್ತು ವಿರೋಧ ವಾಯ್ಸ್, ಡಿಸೆಂಟ್ ವಾಯ್ಸ್ ಇದೆಯಲ್ಲ, ಅವತ್ತೆಲ್ಲ ಅವ್ರು ಗೌರ್ಮೆಂಟ್ ಅಲ್ಲಿ ಇದ್ದವರೇನೆ ಅದಲ್ಲಿ ಅವತ್ತು ಮಾಡ್ಬೋದಾಗಿತ್ತಲ್ಲ. ಅವತ್ತು ಮಾಡ್ಬೇಕಾದಾಗ ಇದೇ ಪ್ರತಿಪಕ್ಷದ RJD ಆಗ್ಬೋದು, ಸಮಾಜವಾದಿ ಪಾರ್ಟಿ ಆಗ್ಬೋದು, ಏನಂತ ಇದು ಒಂದೇ ಅವರ ಎಣದ ಮೇಲೆ ಪಾಸ್ ಮಾಡಬೇಕು ಬಿಲ್ ನ, ಇದು ಜಾರಿಗೆ ಬರಬೇಕಾದಾಗ ಹೇಳ್ದಂತವ್ರೇನಿದ್ದಾರೆ. ಈ ಪ್ರಧಾನಮಂತ್ರಿಗಳು ಸ್ಪಷ್ಟವಾಗಿ ಹೇಳಿದ್ದಾರೆ ಮೇಡಮ್, ಇದು ಕ್ರೆಡಿಟ್ ವಾರ್ ಅಲ್ಲ, ಇದು ಎಲ್ಲರೂ ಸೇರ್ಕೊಂಡಂತದ್ದು, ನಾವುಗಳು ಅಂತ. ಹಿಂದೆ ನಡೆದಂತದ್ದು ಯಾವ್ದಾದ್ರು ಉಲ್ಲೇಖ ಮಾಡ್ತಾ ಇಲ್ಲ. ಉಲ್ಲೇಖ ಮಾಡದಿರನೆ ಒಂದು ಐತಿಹಾಸಿಕ ನಿರ್ಧಾರ ಮಾಡಬೇಕಾದಾಗ ನಾವು ಸುಮ್ಗಾದ್ರೂ ವಿಕಸಿತ ಭಾರತ, ನಾವು ರೈಲ್ ಮಾಡಿದೀವಿ, ನ್ಯಾಷನಲ್ ಹೈವೇಸ್ ಮಾಡಿದೀವಿ, ಇನ್ಫ್ರಾಸ್ಟ್ರಕ್ಚರ್ ಮಾಡಿದೀವಿ ಅಂತ ಬಿಟ್ಬಿಟ್ಟು ದೇಶದ 50% ಇರುವಂತ ಮಹಿಳೆಯರನ್ನ ಬಿಟ್ಟು ಅದ್ಯಾವತ್ತು ವಿಕಸಿತ ಭಾರತ ಆಗಲ್ಲ, ಅದ್ಯಾವತ್ತು ಮುಂದುವರಿದ ಭಾರತ ಆಗಲ್ಲ. ಅವ್ರನ್ನು ಜನಕ್ಕೆ ನೀವು ಬರೀ ಅವ್ರಿಗೆ ಹಕ್ಕು ಮಾತ್ರ ಕೊಡ್ತಾ ಇಲ್ಲ, ನಾವು ಏನು ಪ್ರಜಾಪ್ರಭುತ್ವ ಅಂತ ಹೇಳ್ತಾ ಇದೀವೋ ಆ ಪ್ರಜಾಪ್ರಭುತ್ವದ ಇನ್ನೊಂದು ಶಕ್ತಿನೇ ಅವ್ರು ಕೊಡ್ತಾ ಇರುವಂತದ್ದು. ಗಾಟ್ ಇಟ್. ಹಂಗಾದ್ರೆ ಇದೊಂದು ಸೂಕ್ಷ್ಮ ವಿಚಾರ. ಮುಸ್ಲಿಂ ಬಾಹುಳ್ಯದ ಕ್ಷೇತ್ರಗಳನ್ನ ವಿಂಗಡಣೆ ಮಾಡೋ ಮೂಲಕ ಹರಿದು ಹಂಚು ಹುನ್ನಾರ ಮಾಡ್ತಾ ಇದೆ ಮೇಡಮ್. ಈಗ ನಮ್ಮ ಸಂವಿಧಾನದಲ್ಲಿ ರಿಲಿಜಿಯನ್ ಬೇಸ್ ರಿಸರ್ವೇಷನ್ಸ್ ಆಗ್ಬೋದು, ರಿಲಿಜಿಯನ್ ಬೇಸ್ ತಾವೇನೋ ಡಿಲಿಮಿಟೇಷನ್ ಆತರ ಅನ್ನೋದು, ಆ ತರದ್ದು ಯಾವ್ದು ಆತರ ಆಗಿದ್ರೆ ಹಿಂದೆ ಡಿಲಿಮಿಟೇಷನ್ಸ್ ಆಯ್ತು. ಹಾಗೆ ಫ್ರೀಸ್ ಮಾಡಿದ್ರಲ್ಲ 1971 ನಲ್ಲಿ, ಫ್ರೀಸ್ ಮಾಡಿದ್ದೇನು 2026 ವರೆಗೂ ಫ್ರೀಸ್ ಆಗಿರ್ಬೇಕಂತ. ಅವಾಗಿದ್ದು ಈ ದೇಶದ ನಕ್ಷೆನಲ್ಲಿ ಬಹುತೇಕ ಪಾಲ್ ಬಂದಿದ್ದು ಕಾಂಗ್ರೆಸ್ ತಾನೆ. 75ರಲ್ಲಿ 77ರಲ್ಲಿ ಬಂದಿದ್ದು ಬಿಜೆಪಿ ಜನತಾ ಪಾರ್ಟಿ ಸರ್ಕಾರ ಬಿಟ್ರೆ, ಅವಾಗ ನೀವ್ ಹೇಳ್ದಂಗೆ ಇದು ಹುನ್ನಾರನ, ಅವಾಗ ಹುನ್ನಾರ ಮಾಡಿದ್ರ ಕೇಳ್ಬೇಕಾಗತ್ತಲ್ಲ. ಅವ್ರು ಮಾಡಿದಾಗ ಸರಿ ಇರುತ್ತೆ. ಇನ್ನ ಅದು ಪ್ರೋಸೆಸ್ 50 years ಆದ್ಮೇಲೆ 140 ಕೋಟಿ ಅಂದಾಗ ಮೇಡಮ್ ನಾ ಹೇಳ್ತಾ ಇರೋದು 33%, 1/3 ಅಂದಾಗ ಅಕಾರ್ಡಿಂಗ್ ಟು ದ ಸೀಟ್ಸ್, ಎಕ್ಸಿಸ್ಟಿಂಗ್ ಸ್ಟೇಟ್ಸ್ ಏನಿದೆ ಎಲ್ಲಾ ಸ್ಟೇಟ್ಸ್ಗೂ ಇದ್ದಾಗ ಯಾವ ಸ್ಟೇಟ್ಸ್ ಕಮ್ಮಿ ಆಗ್ತಲ್ಲ ಮೇಡಮ್. ಅಲ್ಲಿ ಎವ್ರಿ ಸ್ಟೇಟ್ ನೀವು ದಕ್ಷಿಣದಂತ ತಗೊಂಡಾಗ ಯಾವ್ದು ಕಮ್ಮಿ ಅಂತ ಸ್ಟೇಟ್, ಕೇರಳ ಇರುವಂತದ್ದು 20 ಸೀಟ್ 30 ಸೀಟ್ ಆಗಿರುವಂತದ್ದು. ನಾನು ಹೇಳ್ತೇನೆ ಪ್ರಪೋರ್ಷನೇಟ್ ಏನ್ ಹೇಳೋದು ಅಂದ್ರೆ, ಅವ್ರು ಹೇಳೋದು ವಾಯ್ಸಸ್ ಆಫ್ ದ ಸದರ್ನ್ ಇಂಡಿಯಾಸ್ ಏನನ್ನೋದು ಅವತ್ತು 23.4% ಇದ್ದಿದ್ದಂಥದ್ದು ಸ್ಪಷ್ಟವಾಗಿ ಹೇಳಿದ್ದಾರೆ. ಇವತ್ತು ಅಷ್ಟೇ 23.4 ಅಂತದ್ದು ಸಮನಾಗಿರುವಂತದ್ದು. ಯಾವ್ದನ್ನು ಸಪ್ರೆಸ್ ಮಾಡೋದಾಗ್ಲಿ, ವಾಯ್ಸ್ ನ ಇದ್ ಮಾಡೋದಾಗ್ಲಿ ಇದಿಲ್ಲ. ಯಾಕೆ ಏನ್ ಕರೀತಾರೆ ಅಂತ ಸ್ಟಾಲಿನ್ ಅವ್ರು ಕೇಳ್ಬೇಕು. ಯಾವ್ದು ಕರೀತಾರೆ ನೀವು? ಮಹಿಳಾ ವಿರೋಧಿನ, ಡಿಲಿಮಿಟ್. ಇವತ್ತು 39 ಸೀಟ್ ಇರೋದು DMK ಅಂದ್ರೆ ತಮಿಳುನಾಡುದು 59ಕ್ಕೆ ಹೋಗುತ್ತೆ, ಮೋರ್ ದೆನ್ 20. ಅವಾಗ ಸೇ ಅಲ್ವಾ ಇವಾಗದಲ್ಲಿ ರೀಜನಲ್ ಪಾರ್ಟೀಸ್ ಕಳೆದ 50 ವರ್ಷದಿಂದ ಯಾರು ಮಾಡ್ತಾ ಇದ್ದಾರೆ ಅದಲ್ಲಿ? ಮತ್ತೆ ನೀವು ಕೇಳಿದ್ರು ಪಾರಪತ್ಯ, ಬಿಜೆಪಿಯ ಪಾರಪತ್ಯ ಇಲ್ಲಿ ಸ್ವತಂತ್ರ ಬಂದಾಗಿಂದ ನಮ್ಮ ಪಕ್ಷ ಬಂದಿದ್ದು 80ನೇ ಇಸ್ವಿಲಿ. ಅದಕ್ಕಿಂತ ಬಂದಂತ ಡಿಲಿಮಿಟೇಷನ್ಸ್ ಆಗ್ಲಿ, ವಾಟ್ ಎವರ್ ನೀವು ವಿಂಗಡಣೆ ಆಗ್ಬೋದು, ಪಾರಪತ್ಯ ಬಂದಿದ್ದು ಯಾರು ಮೇಡಮ್? ಅದಲ್ಲಿ ಕಾಂಗ್ರೆಸ್ ಬಂದಿದ್ದಂತದ್ದು. ಅದಕ್ಕೆ ಏನ್ ಹೇಳ್ತಾರಲ್ಲಿ? ಅದಕ್ಕೆ ಉತ್ತರನೇ ಇಲ್ವಲ್ಲ ಅದಕ್ಕೆ. ಹಂಗಾದ್ರೆ ಇಲ್ಲಿ ರಿಷಿಕ್ ಅವರೇ, ಅಬ್ ಕಿ ಬಾರ್ ಮೋದಿ ಸರ್ಕಾರ ಈ ಥರದ ಘೋಷಣೆಗಳನ್ನು ಹಲವಾರು ಸಂದರ್ಭದಲ್ಲಿ ಕೇಳ್ಕೊಂಡಿದ್ವಿ. ಲಾಸ್ಟ್ ಟೈಮು ಕೂಡ ಏನೋ 400 ಸೀಟ್ಗಳಿಗಿಂತ ಹೆಚ್ಚು ಬರುತ್ತೆ ಅನ್ನುವಂಥ ನಿರೀಕ್ಷೆ ಇತ್ತು. ಪ್ರತಿಪಕ್ಷ ಪ್ರಬಲವಾಗ್ತಾ ಇದೆ ಹಂತ ಹಂತವಾಗಿ. ಅಫ್ಕೋರ್ಸ್ ಪ್ರತಿಪಕ್ಷದ ಪರಿಸ್ಥಿತಿ ಕಳೆದ 10-12 ವರ್ಷಗಳಲ್ಲಿ ಹೆಂಗಿದೆ ಅನ್ನೋದನ್ನು ನೋಡ್ತಿದ್ದೀವಿ. ಹಂತ ಹಂತವಾಗಿ ಹೆಂಗೆ ಸ್ಟ್ರಾಂಗ್ ಆಗ್ತಿದೆ ಅನ್ನೋದನ್ನು ಕೂಡ ಗಮನಿಸಿದ್ದೀವಿ. ಕಳೆದ ಲೋಕಸಭಾ ಎಲೆಕ್ಷನಲ್ಲಿ ಅದಕ್ಕೊಂದು ಉದಾಹರಣೆ ಕೂಡ ಸಿಕ್ಕಿದೆ. 100 ಡಿಜಿಟ್ ದಾಟದೇ ಇರಬಹುದು. ಹಂತ ಹಂತವಾಗಿ ಜನಾಭಿಪ್ರಾಯವನ್ನು ಮೂಡಿಸುವಂಥ ನಿಟ್ಟಿನಲ್ಲಿ ಪ್ರತಿಪಕ್ಷ ಹಂತ ಹಂತವಾಗಿ ಬಲವಾಗ್ತಾ ಇದೆ. ಸೊ ಒಂದು ಕ್ಲಾರಿಟಿ ಸಿಕ್ಕಿದೆ NDAಗೆ ಅಥವಾ BJPಗೆ. ಹಾಗಾಗಿ ತನ್ನ ಪ್ರಾಬಲ್ಯವನ್ನು ಹೆಚ್ಚಿಸ್ಕೊಳ್ಳೋದಕ್ಕೆ, ತಾನು ಬಹುಮತವನ್ನು ಪಡ್ಕೊಳ್ಳೋದಕ್ಕೆ ಏನು ಮಾಡಬೇಕು ಅದನ್ನು ಮಾಡ್ತಾ ಇದೆ. ಮುಂದೆ ಕಾಂಗ್ರೆಸ್ ಅಥವಾ UPA ಗೌರ್ಮೆಂಟ್ ಬರುವಂಥ ಕ್ಲೂ ಸಿಕ್ಕಿದೆ. ಮೇಡಮ್ ನೋಡಿ, ನೀವು ಹಲವಾರು ಪ್ರಶ್ನೆಗಳು ಕೇಳಿದ್ರೆ ಒಂದೊಂದಕ್ಕೆ ಉತ್ತರಿಸ್ತೀನಿ. ಈಗ ಮೊದಲನೇದು NDA 400 ಪಾರ್ ಅಂದರೆ 400+ ಅಂತ ಹೇಳ್ತಾ ಇದ್ವಿ. ನಿಮಗೆ ಈ ಮೈತ್ರಿಕೂಟದಲ್ಲಿ ಏನಾಗುತ್ತೆ, ಹಲವಾರು ರೀಜನಲ್ ಪಾರ್ಟೀಸು ಇವತ್ತು ಇಂಡಿಯಲ್ಲಿರ್ಬೋದು, ಇಂಡಿಯಾಗೆ ಜಾಯ್ನ್ ಆಗ್ಬೋದು. ಸೊ ದಟ್ ಈಸ್ ಡಿಫ್ರೆಂಟ್. ಬಟ್ 2 ಬಿಗ್ಗೆಸ್ಟ್ ನ್ಯಾಷನಲ್ ಪಾರ್ಟೀಸ್ ಅಂತ ನಾವು ತಗೊಂಡಾಗ, ನಿಮಗೆ 3 ಕಾನ್ಸಿಕ್ಯೂಟಿವ್ ಲೋಕಸಭಾ ಎಲೆಕ್ಷನ್ಸಲ್ಲಿ ಅಂತ ತಗೊಂಡಾಗ, ನೋ ಅಫೆನ್ಸ್ ಬಟ್ ಕಾಂಗ್ರೆಸ್ ಅವರು ತಗೊಂಡಿರುವಂಥದ್ದು 44, 54, ಈ ಸತಿ 99. ಬಿಗ್ಗೆಸ್ಟ್ ನ್ಯಾಷನಲ್ ಪಾರ್ಟಿ. ಯೋಚನೆ ಮಾಡಿ, ಅವರು ಯಾವ ಒಕ್ಕೂಟದಲ್ಲಿ ಸೇರ್ಕೊಂಡು ಎಷ್ಟು ತಗೊಂಡಿದ್ದಾರೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ಒಂದು ಇವತ್ತು ಅಪೋಸಿಷನ್ ಪಾರ್ಟಿಲಿ ಏನು ಅಪೋಸಿಷನ್ ಲೀಡರ್ ಆಗಿ ಕಾಂಗ್ರೆಸ್ ಅವ್ರು ಕುತ್ಕೊಂಡಿದ್ದಾರೆ, ಅವರು ಲಾಸ್ಟ್ 3 ಕಾನ್ಸಿಕ್ಯೂಟಿವ್ ಟರ್ಮಲ್ಲಿ ತಗೊಂಡಿರುವಂಥದ್ದು 44, 54, 98. ನಿಮಗೆ ಒಂದು ನ್ಯಾಷನಲ್ ಪಾರ್ಟಿ ಇದ್ದವರು ನಿಮಗೆ ದೇ ಕಾಂಟ್ ಇವನ್ ರೀಚ್, ನಿಮಗೆ 3 ಡಿಜಿಟ್ ಮಾರ್ಕ್ ಕ್ರಾಸ್ ಮಾಡಕ್ ಆಗ್ತಾ ಇಲ್ಲ ಅಂತ ಅಂದ್ರೆ ಅದ್ರ ಬಗ್ಗೆ ನಾವು ಡಿಸ್ಕಷನ್ ಮಾಡೋದ್ರಲ್ಲಿ ಅರ್ಥನೇ ಇಲ್ಲ. ಅದು ಮೊದಲನೇ ಕ್ವಶನ್. ಎರಡನೇದು ಡಿಲಿಮಿಟೇಷನ್ ಬಗ್ಗೆ ಮಾತಾಡಿದ್ರಿ. ಈಗ
ಡಿಲಿಮಿಟೇಷನ್ ಇವರು ಯಾವ ಆಧಾರದ ಮೇಲೆ GBA ಫಾರ್ಮ್ ಮಾಡಿದ್ರು ಕರ್ನಾಟಕ ರಾಜ್ಯದಲ್ಲಿ, GBAದಲ್ಲಿ ಫೈನ್ ಮೇ ಬಿ ನಿಮಗೆ ಕೆಲವೊಂದು ಪಂಚಾಯತಿಗಳನ್ನ ಸೇರಿಸ್ಕೊಂಡು ನಾವು ವಾರ್ಡ್ ವಿಂಗಡಣೆ ಮಾಡ್ತಾ ಇದೀವಿ, ಬ್ಲಾ 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 ಸಾಕಷ್ಟು ಅವ್ರ ಎಕ್ಸ್ಪ್ಲೇಷನ್ಗಳು ಕೊಡ್ಬೋದು. ಆದರೆ ಇರೋ 198 ವಾರ್ಡ್ನ 369 ವಾರ್ಡ್ ಮಾಡ್ಬೇಕಾದ್ರೆ ಯಾವ ಲಾಜಿಕಲ್ ಮಾಡಿದ್ರು, ಯಾವ ಸೆನ್ಸಸ್ ಇಟ್ಕೊಂಡು ಮಾಡಿದ್ರು, ಯಾವ ಸೆನ್ಸಸ್ ಯಾವ ಬೇಸಿಸ್ ಮೇಲೆ ಮಾಡಿದ್ರು ಇವರು ಡಿಲಿಮಿಟೇಷನ್ಸ್? ಹಾಗಾದ್ರೆ ನಿಮಗೆ ಇಲ್ಲಿ ವ್ಯತ್ಯಾಸಗಳಾಗೋದಿಲ್ವಾ? ಅವ್ರು ಅನ್ಸೈಂಟಿಫಿಕ್ ಆಗಿ ಮಾಡ್ತಾರೆ. ನಾನು ಹೇಳ್ತಾ ಇರೋದು ಅನ್ಸೈಂಟಿಫಿಕ್ ಆಗಿ ಮಾಡ್ತಾರೆ ಅಂತಲ್ಲ, ನಾನು ಹೇಳ್ತಾ ಇರೋದು ಆ ಪಾಯಿಂಟ್ ಬರ್ತೀರಿ. ಅವ್ರು ಇನ್ನೊಂದು ಕೇಳಿದ್ರು ಸೆನ್ಸಸ್ ಯಾವಾಗಾಯ್ತು ಹೆಂಗಾಯ್ತು ಏನು ಅಂತ ಅಂದ್ಬಿಟ್ಟು ಅವರ ಗಮನಕ್ಕೆ ಒಂದು ಚೂರು ಹೈಲೈಟ್ ಮಾಡಬೇಕು ಅಂದ್ರೆ, ನಿಮಗೆ ಲಾಸ್ಟ್ ಸೆನ್ಸಸ್ ಆಗಿದ್ದು 75 ಅಲ್ಲಿ ಆದ್ಮೇಲೆ 25 ಇಯರ್ಸ್ ಗ್ಯಾಪ್ ಆಗುತ್ತೆ. ಅದ್ರ ಮಧ್ಯದಲ್ಲಿ 2010, 2011 ಅಲ್ಲಿ ಲಾಸ್ಟ್ ಸೆನ್ಸಸ್ ಆಗುತ್ತೆ. ಅದಾದ್ಮೇಲೆ ನಿಮಗೆ 20 ಇಯರ್ಸ್ ಅಲ್ಲಿ ಏನಾಗಬೇಕಾಗಿತ್ತು ಅದಾಗಲಿಲ್ಲ ನಿಮಗೆ, ಅದು ಮತ್ತೆ ಪೋಸ್ಟ್ಪೋನ್ ಆಗ್ತಾ ಬಂತು. ಕಾಂಗ್ರೆಸ್ ಅವ್ರಿಗೂ ಚೆನ್ನಾಗಿ ಗೊತ್ತಿತ್ತು, ಎಲ್ಲ ನಮ್ಗೆಲ್ಲರಿಗೂ ಚೆನ್ನಾಗಿ ಗೊತ್ತಿದೆ ನಿಮಗೆ 2025ಗೆ ಸೆನ್ಸಸ್ ಆಗೇ ಆಗುತ್ತೆ ಅಂತ ಅಂದ್ಬಿಟ್ಟು. ಅದು ಕೂಡ ಪುಷ್ ಆಗ್ಬಿಟ್ಟು 2026 ಫಿಕ್ಸ್ ಆಗಿತ್ತು. ಸೊ ಈ ಎಲ್ಲ ನಾವು ಸೆನ್ಸಸ್ ಯಾವಾಗ ಆಗುತ್ತೆ, ಸರ್ವೆ ಯಾವಾಗ ಆಗುತ್ತೆ ಅಂತ ಎಲ್ಲ ನಮಗೆ ಗೊತ್ತಿರಬೇಕಾದ್ರೆ, ಅದು ಡಿಜಿಟಲ್ ಸರ್ವೆ ನಿಮಗೆ ನ್ಯಾಷನಲ್ ವೈಸ್ ಅಲ್ಲಿ ನಡೆಯುತ್ತೆ ಅಂತ ಗೊತ್ತಾದ ಮೇಲೆ ಕೂಡ ನಿಮಗೆ ಕಾಂಗ್ರೆಸ್ ಸರ್ಕಾರದವರು ಯಾವ ರೀತಿ ಅವರು ಕರ್ನಾಟಕ ರಾಜ್ಯದಲ್ಲಿ ಡಿಸಿಷನ್ಸ್ ತಗೊಳ್ತಾ ಇದ್ರು ಒಂದು. ಎರಡನೇದು, ಇವಾಗ ನಿಮಗೆ ಏನ್ ಡಿಲಿಮಿಟೇಷನ್ ಅಂತ ಮಾಡಿದ ತಕ್ಷಣ ನಿಮಗೆ ಬೇರೆ ಏನೂ ಆಗಲ್ಲ, ನಿಮಗೆ ಪ್ಯಾರಲಲ್ ರನ್ ಆಗುತ್ತೆ. ಈಗ ಏಜ್ ಇದ್ದಂಗೆ ನಾನು ಇವತ್ತು 16 ವರ್ಷ ಇದ್ದೀನಿ, ಇನ್ನೊಬ್ರು 20 ವರ್ಷ ಇದ್ದಾರೆ ಅಂತ ಹೇಳಿದ್ರೆ ನಾನು 20 ವರ್ಷ ಆಗಿದ ತಕ್ಷಣ ಇನ್ನೊಬ್ರು 25 ವರ್ಷ ಆಗ್ಬಿಡಲ್ಲ, ಪ್ಯಾರಲಲ್ ಆಗಿ ರನ್ ಆಗ್ತೀವಿ ನಾವು. ಸೊ ಹಾಗಾಗಿ ಇಲ್ಲಿ ಡಿಲಿಮಿಟೇಷನ್ ಆದಮೇಲೆ ನಿಮ್ಗೆ ಏನು ಸಂಖ್ಯಾಬಲಗಳನ್ನವರು 543 ಇರುವಂಥದ್ದು 8 ಆಗುತ್ತೆ. ನಿಮಗೆ ಪಾಪ್ಯುಲೇಷನ್ ಗ್ರೋತ್ ಎಲ್ಲ ಆಗ್ತಾ ಇರುತ್ತೆ, ಅಲ್ಲಿ ಎಕ್ಸ್ಪ್ಯಾನ್ಷನ್ ಆಗುತ್ತೆ. ಈಗ ನಮ್ಮ ಪರ್ಸೆಂಟೇಜ್ ಆಫ್ ಕಾಂಟ್ರಿಬ್ಯೂಷನ್ ಟು ದ ಲೋಕಸಭಾ ಏನಿರುತ್ತೆ ದಟ್ ವಿಲ್ ರಿಮೈನ್ಸ್ ದ ಸೇಮ್. ಈಗ ಇರೋದು 28 ಇರುವಂಥದ್ದು 44 ಆಗುತ್ತೆ ಬೇಸ್ಡ್ ಆನ್ ದ ಪಾಪ್ಯುಲೇಷನ್ ನಮ್ಮಲ್ಲಿ ಏನಾಗಿದೆ. ಸೊ ಅದನ್ನ ಫಾರ್ಮುಲಾ ಕೊಟ್ಟವ್ರು ಯಾರು? ಎಷ್ಟೋ ಸತಿ ಕಾಂಗ್ರೆಸ್ ಅವರು ಇವತ್ತು ಬಂದ್ಬಿಟ್ಟು ನಿಮಗೆ ಎರಡು ವಿಚಾರದಲ್ಲಿ ಇಲ್ಲಾಜಿಕಲ್ ಆಗಿ ಮಾತಾಡ್ತಾರೆ. ಒಂದು ಈ ಡಿಲಿಮಿಟೇಷನ್, ಇನ್ನೊಂದು ನಿಮಗೆ ಈ ಫೈನಾನ್ಸ್ ಕಮಿಷನ್. ಈ ಎರಡನ್ನೂ ಮಾಡಿದವ್ರು ಯಾರು? ಕಾಂಗ್ರೆಸ್ ಅವ್ರು ಮಾಡಿರುವಂತದ್ದು. ಅವ್ರು ಯಾವ ಒಂದು ಲಾಜಿಕ್ ಎಕ್ಸ್ಪ್ಲನೇಷನ್ ಕೊಟ್ಬಿಟ್ಟು ಈ ಹಿಂದೆ ಮಾಡಿದ್ರು ಅದೇ ಲಾಜಿಕ್ ಮೇಲೆ ಇವತ್ತು ವರ್ಕ್ ಆಗ್ತಾ ಇರುವಂತದ್ದು. ನಿಮಗೆ ಇವತ್ತು ಏನ್ ಹೇಳ್ತಾರೆ, ನಿಮಗೆ ಡೆಮೋಕ್ರಸಿ ಇದೆ, ನಿಮಗೆ ಏನದು ಒಂದು ಒಕ್ಕೂಟ ಅಂತ ಹೇಳ್ಕೊಂಡು ಬಂದ್ರು. ನಿಮಗೆ 5th ಕಮಿಷನ್, 15th ಕಮಿಷನ್, 16th ಕಮಿಷನ್ ದುಡ್ಡು ಕೊಟ್ಟಿಲ್ಲ ಅಂತ ಒಬ್ಬಡಿ ಹೊಡ್ಕೊಂತಾರೆ. ಅವತ್ತು ಮಾಡಿದವ್ರು ಯಾರು? ಫೈನಾನ್ಸ್ ಕಮಿಷನ್, ಕಾಂಗ್ರೆಸ್ ಅವರು. ಇವತ್ತು ಡಿಲಿಮಿಟೇಷನ್ ಇದೇ ರೀತಿನೇ ಬರಬೇಕು, UPಗೆ ಮ್ಯಾಕ್ಸಿಮಮ್ ಬರಬೇಕು ಅಥವಾ MP ಜಾಸ್ತಿ ಇರಬೇಕು ಅಂತ ಮಾಡಿದವ್ರು ಯಾರವತ್ತು? ಇದೇ ಕಾಂಗ್ರೆಸ್ ಅವರು. ನೀವು ಅವತ್ತು ಏನ್ ಮಾಡ್ಕೊಂಡು ಬಂದಿದ್ರಿ ಅದನ್ನ ನಾವು ಇವತ್ತು ಎಕ್ಸ್ಪ್ಯಾಂಡ್ ಮಾಡ್ತಾ ಇದೀವಿ ಹೊರತು ಹೊಸದಾಗಿ ಏನು ಮಾಡ್ತಾ ಇಲ್ಲ. ಕಾಂಟ್ರಿಬ್ಯೂಷನ್ ಏನಾಗ್ತಾ ಇದೋ ಅಷ್ಟೇ ಇದೆ. ಸೊ ಇದರಲ್ಲಿ ಇವ್ರು ಏನು ಅಂತ ಹೇಳಿದ್ರೆ, ನಿಮಗೆ ಏನಾದ್ರು ಒಂದು ಬೇಕಲ್ಲ ವಾಯ್ಸ್ ರೈಸ್ ಮಾಡೋದಕ್ಕೆ, ಅದಕ್ಕೆ ಈ ಮೂರು ವಿಚಾರಗಳನ್ನ ಇಟ್ಕೊಂಡು ಸುಮ್ಮನೆ ರೈಸ್ ಮಾಡ್ತಾ ಇದ್ದಾರೆ ಅಷ್ಟೇ ಕಾಂಗ್ರೆಸ್ ಅವರು. ಕೃಷ್ಣ ಅವರೇ, ನೀವು ಹೇಳಿ ಹಂಗಾದ್ರೆ. ಈಗ ಎಂಥ ಸಣ್ಣ ಮಗುಗೂ ಕೂಡ ಗೊತ್ತಾಗುತ್ತೆ ಯಾವುದಾದ್ರೂ ಒಂದು ಹೊಸ ಯೋಚನೆಯನ್ನು ಮಾಡಬೇಕು ಅಂದಾಗ ಪ್ರಸ್ತುತ ಏನಿದೆ ಆ ಅಂಕಿಅಂಶ ಇಟ್ಕೊಂಡು ಮಾಡಬೇಕು ಅಂತ ಹೇಳಿ. ಅದರ BJP ಅವ್ರು ಕೇಳಿದ್ರು, ಕಾಂಗ್ರೆಸ್ನವ್ರು ಕೇಳಿದ್ರು ಕೂಡ ನೀವು ಮಾಡಿಲ್ವಾ ಅಂತ ಹೇಳ್ತಾರೆ. ನನಗೆ ಆರೋಪ ಪ್ರತ್ಯಾರೋಪಗಳು ಬೇಡ. ವಾಸ್ತವದಲ್ಲಿ ಒಬ್ಬ ವಿಶ್ಲೇಷಕರಾಗಿ ಇಂಥ ಒಂದು ದೊಡ್ಡ ಡಿಸಿಷನ್ನ ತಗೊಳ್ಬೇಕಾದ್ರೆ 2011ರ ಅಂಕಿಅಂಶ ಇಟ್ಕೊಂಡು ಅದನ್ನು ಇಂಪ್ಲಿಮೆಂಟ್ ಮಾಡೋದು, ಅದು ಕಾಂಗ್ರೆಸ್ ಆಗಿರಲಿ BJP ಆಗಲಿ ಎಷ್ಟು ಸರಿ? ನಾನು ಏನು ಹೇಳೋದು ಅಂತಂದರೆ 15 ವರ್ಷಕ್ಕೊಂದ್ಸಲ, 10 ರಿಂದ 15 ವರ್ಷಕ್ಕೊಂದ್ಸಲ ಸೆನ್ಸಸ್ಸು. 10 ವರ್ಷಕ್ಕೆ ಈಗ ಆಗಿಲ್ಲ, 15 ವರ್ಷಕ್ಕೊಂದ್ಸಲ ಆಗ್ತಾ ಇದೆ. ಇವಾಗ ನಾನೇನು ಹೇಳ್ತಾ ಇದ್ದೀನಿ ಅಂತಂದರೆ, ಈಗ ನೀವು ಇನ್ನೂ ಎಷ್ಟು ವರ್ಷ ಇದನ್ನು, ಈಗ ಮಹಿಳೆಯರು ಕೂಡ ಇದರಲ್ಲಿ ಏನು ಕೇಳ್ತಾ ಇದ್ದಾರೆ ಅಂದರೆ, ನಮಗೆ ಯಾವಾಗ ರೈಟ್ ಸಿಕ್ಕತ್ತೆ ಅನ್ನೋದು ಒಂದು ಮಹಿಳೆಯರದು ಬಹಳ ದೊಡ್ಡ ಕೂಗಿದೆ. ಯಾವಾಗ ರೈಟ್ ಸಿಕ್ಕತ್ತೆ? ಆಮೇಲೆ ಈಗ 850 ಡಿಲಿಮಿಟೇಷನ್ ಮಾಡಿದಾಗ ಪ್ಲೀಸ್ ಅಂಡರ್ಸ್ಟ್ಯಾಂಡ್, ಆಪರ್ಚುನಿಟಿ ಎಕ್ಸ್ಪ್ಯಾಂಡ್ ಆಗುತ್ತೆ, ಅಕೌಂಟಬಿಲಿಟಿ ಜಾಸ್ತಿ ಆಗೋದಲ್ಲದೆ 850 ಇಂಟು 10 ಜನ ಕ್ಯಾಂಡಿಡೇಟ್ಸ್. ನಾನು ಹೇಳ್ತಾ ಇದ್ದೀನಿ, ಪ್ರತಿಯೊಬ್ಬ ಪಾರ್ಟಿಗೂ ಕೂಡ ಅಷ್ಟಷ್ಟು ಜನ ಕ್ಯಾಂಡಿಡೇಟ್ಸ್ ಸಿಗ್ತಾರೆ. ಅಂದರೆ ದ ಕೈಂಡ್ ಆಫ್ ಎಲೆಕ್ಟೋರಲ್ ಪ್ರಾಸೆಸ್, ದ ಸೆಲೆಕ್ಷನ್ ಆಫ್ ಪಾಲಿಟಿಷಿಯನ್, ದ ಕ್ವಾಲಿಟಿ ಆಫ್ ಪಾಲಿಟಿಷಿಯನ್ ವಿಲ್ ಇನ್ಕ್ರೀಸ್. ನೀವು 2026 ಮಾಡಿ ಇದನ್ನು ತೊಗೊಂಡು ಡೇಟಾ ನೀವು ಯಾಕೆ ಮಾಡೋಕ್ಕಾಗಲ್ಲ ಮತ್ತೆ ಅಂತ ಹೇಳೋದು ಭಾಳ ದೂರ. ಅದು 2011 ಮಾಡಬೇಕು, ಯಾಕಂದರೆ ಇರೋ ಡೇಟಾ ಅವೈಲೇಬಲ್ ಡೇಟಾ ಅದೇ ಅಲ್ವ ಅಲ್ಲ. ಮತ್ತೆ ಯಾವಾಗ ಮಾಡೋದು ಅಂತ, ಯಾವಾಗ ಮಾಡೋದು ಮೇಡಮ್? ನಮ್ಮ ಕಾಂಗ್ರೆಸ್ ಸ್ನೇಹಿತರು ಅವ್ರು ಮಾತು ಹೇಳಿದ್ರು, ನಾವು ಮೊನ್ನೆ ತಾನೇ ಒಂದು ಸರ್ವೆ ಮಾಡಿಸಿದ್ವಲ್ವಾ, ಸೊ ಸರ್ವೆ ಮಾಡಿಸಿದ್ನ ನೀವು ಯಾಕೆ ಕರ್ನಾಟಕದಲ್ಲಿ ಇಂಪ್ಲಿಮೆಂಟ್ ಮಾಡಲ್ಲ ಅಂತ ಒಂದು ಅವಾಗಲೇ ಮಾತಾಡಿದ್ರು. ನಾನು ತಮ್ಮ ಮಾಧ್ಯಮದ ಮುಖಾಂತರ ಇಲ್ಲಿರೋ ನಮ್ಮ ಕಾಂಗ್ರೆಸ್ ಸ್ನೇಹಿತರು ಕೇಳ್ತೀನಿ, ಆ ಡೇಟಾ ಎಲ್ರಿ ಸ್ವಾಮಿ ಮೊನ್ನೆ ಸರ್ವೆ ಮಾಡಿಸಿದ್ದು? 800 ಕೋಟಿ ಕೊಟ್ಬಿಟ್ಟು ಮಾಡಿದವ್ರು ಇಲ್ಲಿವರೆಗೂ ಮಾಧ್ಯಮದವ್ರಿಗಾಗಲಿ ನಮಗಾಗಲಿ ಯಾರಿಗೇ ಆಗಲಿ ಅದರದ್ದು ಡೇಟಾನೇ ಕೊಟ್ಟಿಲ್ಲ. ಅಲ್ಲ ರೇ, ನೀವು ಅದು ಸರ್ವೆ ಮಾಡಿದ್ರ ಸೆನ್ಸಸ್ ಮಾಡಿದ್ರ ಅನ್ನೋದೇ ಗೊತ್ತಿಲ್ಲ ಕಾಂಗ್ರೆಸ್ ಅವ್ರಿಗೆ.
ಅಲ್ಲ, ಇವತ್ತು ನೋಡಿದ್ರೆ ಆಚರಣೆ ಕೊಟ್ಟಿಲ್ಲ ನೀವು. ಅದು ಸರ್ವೇನಾ ಸೆನ್ಸಸ್ ನಮ್ಗೆ ಇಲ್ಲಿವರೆಗೂ ಗೊತ್ತಿಲ್ಲ. ಅದು ನೀವು ಕ್ಯಾಶ್ ಮಾಡಿ ಸರ್ವೇನಾ, ಏನ್ ಬಂದ್ರೆ ಸರ್ವೇನಾ ಕೊಡ್ತೀವಿ. ಅಂತ ಒಂದ್ ಸೆಕೆಂಡ್ ನಾನು ಮಾತಾಡ್ತೀನಿ. ಅಲ್ಲ ರೆಡಿ ಇರೋದು ಹೌದು ಸರ್. ಎಲ್ಲಿ ಅದು ಡೇಟಾ ಎಲ್ಲಿ? ಅಲ್ಲ, ಇವತ್ತು ಕೆಲವೊಂದು ಇನ್ಫಾರ್ಮೇಶನ್ ಪ್ರಕಾರ 74 ಕೋಟಿ ಪುರುಷರಿದ್ರೆ 70 ಕೋಟಿ ಮಹಿಳೆಯರಿದ್ದಾರೆ. ಆ ಡೇಟಾ ಪ್ರಸ್ತುತ ಅದನ್ನ ಇಟ್ಕೊಂಡು ಮಾಡಬೇಕು. ಈಗ ಹೆಂಗೂ ಕೂಡ ಸೆನ್ಸಸ್ ಅನ್ನ ಜನಗಣತಿ ಕೇಂದ್ರ ಸರ್ಕಾರ ಮಾಡ್ತಾ ಇರೋದ್ರಿಂದಾಗಿ ಆ ಡೇಟಾ ಇಟ್ಕೊಂಡು ಮಾಡಿದ್ರೆ ಇಟ್ ಇಸ್ ವೆರಿ ಗುಡ್ ಅಲ್ಲ ಅಲ್ವಾ? ಮೇಡಮ್, ಈಗ ಇವತ್ತಿಗೆ ಆಗಲ್ಲ ಅದು. ಈಗ ಡೇಟಾ ಸೆನ್ಸಸ್ ಮಾಡ್ತಾ ಇರೋದು ಇನ್ನೂ 3 ವರ್ಷ ದಟ್ ಈಸ್ ವೈ ವಿಪಕ್ಷಗಳು ತರಾತುರಿ ಅಂತಿರೋದು. ನಾ ತರಾತುರಿ ಅದಕ್ಕಲ್ಲ ಅಂತ ಇರೋದು. ಇದರಿಂದ ಅವರಿಗೆ ಡಿಸ್ಅಡ್ವಾಂಟೇಜ್ ಆಗ್ತದೆ ಅನ್ನೋ ಭಯ ಇದೆ. ಯಾವ disadvantage? ನಾನು ಕೇಳಿದ್ರೆ ಆಗಲ್ಲ, ಡಿಸ್ಅಡ್ವಾಂಟೇಜ್ ಆಗಲ್ಲ, ಬಟ್ ಭಯ ಇದೆ ಅವರಿಗೆ, ಭಯ ಇದೆ. ಫಾರ್ ಎಕ್ಸಾಂಪಲ್ ಮೇಡಮ್, ರಾಜಕಾರಣದಲ್ಲಿ ಯಾವ ಭಯನೂ ಕೇರಳಲ್ಲಿ ಡೆನ್ಸಿಟಿ, ಪಾಪ್ಯುಲೇಷನ್ ಡೆನ್ಸಿಟಿ ಮೇಡಮ್, ಆದ್ರೂ ಎಷ್ಟು ನಂಬರ್ ಆಫ್ ಇದಿದೆ, 20-30 ಆಗ್ತಾ ಇದೆ. ಎಷ್ಟು ಸಣ್ಣ ರಾಜ್ಯ ಅದು ನೋಡ್ಲಿಕ್ಕೆ ಫಿಸಿಕಲ್ ಆಗಿ ಕೂಡ, ಬಟ್ ಪಾಪ್ಯುಲೇಷನ್ ಡೆನ್ಸಿಟಿ ಹೈ ಇದೆ. ಕರ್ನಾಟಕ ವಿಶಾಲವಾಗಿದೆ, ತಮಿಳುನಾಡು ಅಗಲವಾಗಿದೆ, ಆಂಧ್ರ ಪ್ರದೇಶ ಅಗಲವಾಗಿದೆ. ಪಾಪ್ಯುಲೇಷನ್ ಡೆನ್ಸಿಟಿ ಅಲ್ಲದೇನೆ ನೀವೇನು ಮಾಡ್ಲಿಕ್ಕಾಗಲ್ಲ. ನಿಮ್ಮ ಕ್ವಶನ್ ಏನು, ಲೇಟೆಸ್ಟ್ ಡೇಟಾ ತಕೊಂಡು ಯಾಕೆ ಮಾಡ್ತಾ ಇಲ್ಲ ನೀವು? 30ಕ್ಕೆ ಬರುತ್ತಪ್ಪ ಅವ್ರು ನನ್ ಕೇಳಿದ್ರೆ ಇನ್ನ 5 ವರ್ಷಕ್ಕೆ ಜನ ಕಾಯಲ್ಲ ಮೇಡಮ್, ಜನ ಕಾಯಲ್ಲ. ಯಾಕೆಂದ್ರೆ ಈಗಲೇ ಬೇಸತ್ತೋಗಿದ್ದಾರೆ. ಈಗ 20 ಲಕ್ಷದ ಒಬ್ಬ MP-ನ ಕಾಂಟ್ಯಾಕ್ಟ್ ಮಾಡಿ ಒಂದು ಕೆಲಸ ಮಾಡಬೇಕು ಅಂತಂದ್ರೆ ಬಹಳ ಕಷ್ಟ ಇದೆ. ನಾನ್ ಕೇಳೋದು ಅಕೌಂಟಬಿಲಿಟಿಗೆ ವಾಪಸ್ ಬರ್ತೀನಿ. 14ರಿಂದ ಇದ್ದಾರೆ ಸರ್, ಅವ್ರಿಗೆ ಈಗ ಯೋಚನೆ ಬಂದಿದೆಯಾ? ಇಲ್ಲ ಬೇಕಲ್ಲ ಮೇಡಮ್, ಟೈಮ್ ಬೇಕಲ್ಲ. ಯು ಕಾಂಟ್ ಡೂ ದ ಸೆನ್ಸಸ್. ನೀವು ರಾಜಕೀಯ ಚಿಂತಕರಾಗಿ ಯಾವುದೋ ಒಂದು ಪಾರ್ಟಿ ಪರವಾಗಿ ಮಾತಾಡಿ ಸರಿ ಅನ್ಸೋದಿಲ್ಲ. ನೀವು ಹೇಳೋದನ್ನ ಹೇಳಿ ಮೇಡಮ್. ನೀವು ಇಷ್ಟೊತ್ತು ನಾನು ಕೇಳ್ತಾ ಇದ್ದೀನಿ. ಸರ್ ನೀವು ಕೇರಳದ ಉದಾಹರಣೆ ಕೊಟ್ಟರೆ ನಾನು ಉದಾಹರಣೆ ಕೊಡ್ತೇನೆ. ನೀವು ಚಿಂತನೆಯನ್ನು ಮಾಡಬೇಕಾಗಿದ್ದು ಮಾತಾಡಿ, ಆದ್ರೆ ಅದನ್ನ ಬಿಟ್ಟು ಒಂದೇ ಹೋಗೋದಲ್ಲ. ನಾನು ಮಾತಾಡ್ತೀನಿ ಕೇಳಿ. ನಿಮಗೆ ಡಿಜಿಟಲ್ ಸೆನ್ಸಸ್ ಅಲ್ಲ ಮೇಡಮ್, 2000 ಸರ್ ಮಾತೆ ಸರ್ ಇಲ್ಲಿ ಕೇಳಿಸ್ಕೊಳ್ಳಿ. ಅಲ್ಲ ಮಾತಾಡಿ ಕೇಳಿಸ್ಕೊಳ್ಳಿ ಸರ್. ನೋಡಿ 11 ವರ್ಷದಿಂದ ಆಡಳಿತದಲ್ಲಿದ್ದವರು ನೀವು ಸೆನ್ಸಸ್ ಅನ್ನೋದನ್ನ 2011ರಲ್ಲಿ ಆಗಿತ್ತಲ್ಲ 21ಕ್ಕೆ ಮಾಡ್ಬೇಕು ಅನ್ನೋ ತಲೆಗೆ ಬರಬೇಕು. 22ರಲ್ಲಿ ಸ್ಟಾರ್ಟ್ ಮಾಡಿ ನೀವು ಮಾಡ್ಬೇಕಿತ್ತು. ಇದು ಆಲ್ರೆಡಿ ಫಿಕ್ಸ್ ಆಗಿತ್ತು. ಡಿಜಿಟಲ್ ಸೆನ್ಸಸ್ ಆಗ್ತಾ ಇದೆ ಅಂತ ನಿಮಗೆ 2011 ಸೆನ್ಸಸ್ ಆದ್ಮೇಲೆ ಡಿಜಿಟಲ್ ಸೆನ್ಸಸ್ ಅಂತ ಫಿಕ್ಸ್ ಸರ್. ಮಾತಾಡ್ಲಿ ಅವ್ರು ಏನಿದ್ದಾರೆ ಹೇಳ್ಬಿಡಿ ಸರ್. ಜೆಡಿಎಸ್ ನವರು ಒಂದು ತಿರುಗುಬಾನ ಕೊಟ್ಟರೆ ನಾನು ವಿಚಾರನ 2 ನಿಮಿಷ ಹೇಳ್ತೀನಿ ಸರ್. ಜೆಡಿಎಸ್ ನವರು ಬಿಜೆಪಿ ಟ್ರೇನ್ ಅನ್ನ ಹತ್ಕೊಂಡಿದ್ದೀರಿ. ಆದ್ರೆ ನಿಮ್ದಲ್ಲಿ ಎಷ್ಟಿದೆ ಬೋಗಿಗಳು? 1, 2, 3? ಅದು ಇನ್ನೂ ಕಡಿಮೆ ಆಗುತ್ತಾ ಹೆಚ್ಚಾಗುತ್ತಾ ಅದನ್ನ ವಿಚಾರ ಮಾಡ್ರಿ. ನೆಕ್ಸ್ಟ್ ಅದು ಅರ್ಥ ಆಗ್ಲಿ. ಕಾಂಗ್ರೆಸ್ 70 ವರ್ಷದಿಂದ ನಾವು ಮಾಡಿದ್ದೇವೆ, ಆ ರಾಜಕೀಯ ಪರಿಸ್ಥಿತಿ ಗೊತ್ತಿದೆ. ಆದ್ರೆ ವಿಶೇಷ ನಾನು ಮುಗಿಸ್ಬಿಡ್ತೀನಿ ನೋಡಿ. ವಿಶೇಷವಾಗಿ ಉತ್ತರ ಪ್ರದೇಶ, ಬಿಹಾರ, ರಾಜಸ್ಥಾನ, ಮಹಾರಾಷ್ಟ್ರ ಈ ಸಂಖ್ಯೆಗಳನ್ನ ಎಲ್ಲರೂ ಓದ್ತಾ ಇದ್ದಾರೆ. ಇವತ್ತು ಬೆಳಗಿನ ಎಲ್ಲ ಪೇಪರ್ಗಳಲ್ಲಿ ಗೊತ್ತಿದೆ. ಆಮೇಲೆ ಈ ಕರ್ನಾಟಕ, ತಮಿಳುನಾಡು, ಕೇರಳ, ಒಡಿಶಾ, ಪಶ್ಚಿಮ ಬಂಗಾಳ ಈ ಜನಸಂಖ್ಯೆನೂ ಗೊತ್ತಿದೆ. ಆದ್ರೆ ಇದನ್ನ ಅರ್ಥ ಮಾಡ್ಕೋಬೇಕಾಗಿದ್ದು ಯಾರು? ಏನು ಲೋಕಸಭೆಯಲ್ಲಿ ಮಾತಾಡ್ಬೇಕು, ಮಾತಾಡಿ ಹೇಳಿದಾಗ ಗೊತ್ತಾಗುತ್ತೆ. ಆದ್ರೆ ಇದು ತಪ್ಪು ಅನ್ನೋದನ್ನ ಎಲೆಕ್ಷನ್ ಟೈಮಲ್ಲಿ ನೀವು ಮಾಡ್ತಿರುವಂತದ್ದು ಇದು ರಾಜಕೀಯ ಹುನ್ನಾರವೇ? ವಿಶೇಷವಾಗಿ ಈಗ ಮಾಡ್ತಾ ಇರೋದು ರಾಜಕೀಯ ಹುನ್ನಾರ. ಆಯ್ತು ಸರ್, ಇಟ್ಕೊಳ್ಳಿ ರಾಜಕೀಯ ಹುನ್ನಾರ ಇಟ್ಕೊಳ್ಳಿ ನೀವು ಅದಲ್ಲಿ ಮೇಡಮ್. ಈಗ ಇದೇನು ಇದಂತರ ಬ್ಯಾಕ್ ಡೋರ್ ಅನ್ನೋದು ಏನು ಇಲ್ಲ ಇದರಲ್ಲಿ. ಇದು ಬಂದು ಸ್ಟ್ರೈಟ್ ಪ್ರೋಸೆಸ್. ಆರ್ಟಿಕಲ್ 81 and 82 ಆಫ್ ದ ಕಾನ್ಸ್ಟಿಟ್ಯೂಷನ್, ಇಟ್ ಈಸ್ ಮ್ಯಾಂಡೇಟರಿ ಫಾರ್ ದ ಡಿಲಿಮಿಟೇಷನ್. ಚೆಕ್ ಮಾಡ್ಕೊಳ್ಳಿ, ಇಟ್ ಈಸ್ ಅ ಮ್ಯಾಂಡೇಟರಿ. ಇಟ್ಸ್ ಲೀಗಲ್. ಇದು ಚಾಯ್ಸ್ ಬೇರೆ ಏನು ಇಲ್ಲ. ಆದ್ರೆ ನೀವು 1971ರಲ್ಲಿ 55 ಕೋಟಿ ಜನಸಂಖ್ಯೆ ಇದ್ದಂತದ್ದನ್ನ ಇನ್ನು 50 ವರ್ಷಗಳ ಕಾಲ ಫ್ರೋಸನ್ ಯಾಕೆ ಮಾಡಿದ್ರಿ? ಜನಸಂಖ್ಯೆ ಇನ್ಕ್ರೀಸ್ ಆಗೋದು ಗೊತ್ತಿರಲ್ವಾ ನಿಮ್ಗೆ ಅದಲ್ಲಿ? ವೈ ಡಿಡ್ ಯು ಫ್ರೋಸನ್? ಇಫ್ ಇಟ್ ಈಸ್ ಫ್ರೋಸನ್, ಆ ಫ್ರೋಸನ್ ಪೀರಿಯಡ್ ಮುಗಿಯುವಂತದ್ದು 2026. ಸೊ ದಿಸ್ ಇಸ್ ದ ರೈಟ್ ಟೈಮ್. 2026 1971 ಗೆ ತಗೊಂಡಾಗ ಈ ಪೀರಿಯಡ್ ಮುಗಿಯೋದು ಇವಾಗ. ಇಫ್ ಯು ವಾಂಟ್ ಟು ಇನ್ಕ್ರೀಸ್ ದ ಸೀಟ್ಸ್, ಇಫ್ ಯು ವಾಂಟ್ ಟು ಡಿಲಿಮಿಟೇಷನ್ ಅಂದಾಗ ದಿಸ್ ಇಸ್ ದ ರೈಟ್ ಟೈಮ್. ಇದರಲ್ಲಿ ಯಾವ್ದು ಬ್ಯಾಕ್ ಡೋರ್, ಇದರಲ್ಲಿ ಯಾವ್ದು ಹುನ್ನಾರ? ದಯವಿಟ್ಟು ಹೇಳಿ ನೋಡೋಣ. ಅದಲ್ಲಿ ಹೇಳ್ಬೇಕಲ್ವಾ ಸರ್? ಹೇಳ್ದಂಗೆನೆ ಒಂದು ಇವಾಗಿರೋಂತ ಜನಪ್ರತಿನಿಧಿ ಏನಿದೆ
ಹೇಳಿದ್ದಾರೆ, ಜನಸಂಖ್ಯೆ ಆಧಾರವಾಗಿ ಅಕ್ಸೆಸಿಬಿಲಿಟಿ ಆಗ್ಬೋದು, ಎಫೆಕ್ಟಿವ್ನೆಸ್ ಆಗ್ಬೋದು, ರೀಚ್ ಆಗ್ಬೋದು ಅಂತದ್ದು ತುಂಬಾ ದೊಡ್ಡ ವ್ಯಾಪ್ತಿ ಕಷ್ಟ ಸಾಧ್ಯ. ಅದನ್ನ ಈ ಪ್ರೋಸೆಸ್ ನ ಮಹಿಳಾ ಮೀಸಲಾತಿ ಜೊತೆಗೆ ನಿಮ್ಮ ವಾಯ್ಸಸ್ ಯಾವುದು ಇಲ್ದಿರಾ ಸೀಟ್ ಪ್ರಪೋರ್ಷನೇಟ್, ಪ್ರಧಾನಮಂತ್ರಿಗಳು ಆನ್ ದ ಫ್ಲೋರ್ ಸೀಟ್ ಪ್ರಪೋರ್ಷನ್ ಕರೆಕ್ಟ್ ಆಗಿದೆ ಅಂತ ಹೇಳಿದಾಗ ಅದನ್ನ ಇಂಪ್ಲಿಮೆಂಟ್ ಮಾಡ್ತಾ ಇರೋದು ಅಕಾರ್ಡಿಂಗ್ ಟು ದ ಲೀಗಲ್ ಪ್ರೋಸೆಸ್ ಆಫ್ ಆರ್ಟಿಕಲ್ 81 and 82 ಸಂವಿಧಾನದಲ್ಲಿ ಇರುವಂತದನ್ನೇ ಮಾಡ್ತಾ ಇರುವಂತದ್ದು. ಸಂವಿಧಾನದ ಹೊರತಾಗಿ ಇಲ್ಲಿ ಯಾವುದು ಆಗ್ತಾ ಇಲ್ಲ. ನೀವ್ ಯಾಕೆ 50 years ಫ್ರೋಸನ್ ಮಾಡಿದ್ರಿ? ಒಂದು ಪ್ರಶ್ನೆಗೆ ಆನ್ಸರ್ ಹೇಳಿ ಮೇಡಮ್, ಅದನ್ನ ಹೇಳ್ತಾರ ಅವರು. ಓಕೆ, ನೈಸ್, ಒಳ್ಳೆ ಎಕ್ಸ್ಪ್ಲನೇಷನ್. JDS ವಕ್ತಾರ ಹೇಳಬೇಕು, 28 ಇದ್ದಿದ್ದು ಲೋಕಸಭೆಯಲ್ಲಿ 42 ಆಗುತ್ತೆ. ಕರ್ನಾಟಕ ಸುಮ್ಮನೆ ಎಕ್ಸಾಂಪಲ್ ತಗೊಳ್ಳೋದಾದ್ರೆ 42 ಕ್ಷೇತ್ರಗಳಲ್ಲಿ ಮಹಿಳಾ ಸ್ಪರ್ಧಿಗಳು ಇರ್ತಾರೆ ಅನ್ನೋದಾದ್ರೆ, ನೀವು ಮೈತ್ರಿ ಈಗ ನೋಡಿ ಕಾಂಗ್ರೆಸ್ನವರ ನಿರ್ಧಾರದ ಅಡಿಯಲ್ಲೇ ಬರೋದ್ರಿಂದ ಅವ್ರು 42 ಕ್ಯಾಂಡಿಡೇಟ್ ಕೊಡ್ತಾರೆ, ನೀವೇನ್ ಮಾಡ್ಬಿಡ್ತೀರಿ ಅಂತ ನೀವು ಮೈತ್ರಿ ಮಾಡ್ಕೊಂಡ್ಬಿಟ್ಟಿದಿರಲ್ಲ. ಮೇಡಮ್, ಮೈತ್ರಿಲಿ ನಂಬರ್ಸ್ ರೇಷಿಯೋ ಎಲ್ಲ ವರ್ಕೌಟ್ ಆಗುತ್ತೆ ಮೇಡಮ್. ಇಟ್ಸ್ ನಾಟ್ ಅಟ್ ಆಲ್ ಅ ಡಿಫಿಕಲ್ಟ್ ಟಾಸ್ಕ್. ನಿಮ್ಗೆ ಈಗ 42ರಲ್ಲಿ ನಮಗೆ ಎಷ್ಟು ಕೊಡ್ತಾರೆ, ಅವ್ರಿಗೆ ಎಷ್ಟು ಕೊಡ್ತಾರೆ ಅನ್ನೋವಂಥದ್ದು ದೊಡ್ಡವರಿದ್ದಾರೆ, ಹಿರಿಯರಿದ್ದಾರೆ, ಕುತ್ಕೊಂಡು ನಾವು ಡಿಸೈಡ್ ಮಾಡ್ತೀವಿ. ಅದರಲ್ಲಿ ಮಹಿಳೆಯರಿಗೆ 33% ನ ಕ್ಯಾಪ್ ಇಟ್ಕೊಂಡು ಉಳಿದಲ್ಲಿ ಯಾವ ರೀತಿ ಕ್ಯಾಲ್ಕುಲೇಷನ್ಸ್ ಮಾಡ್ಬೇಕು ಆ ರೀತಿ ಮಾಡ್ತೀವಿ. ಅದರಲ್ಲಿ ಏನು ತೊಂದರೆ ಇಲ್ಲ ನಮಗೆ. ಇಷ್ಟು ಲಾಜಿಕಲಿ ನೀವು ಕರೆಕ್ಟ್ ಆಗಿ ಎಕ್ಸ್ಪ್ಲನೇಷನ್ ಅನ್ನ ಕೊಡ್ತಾ ಇರೋದ್ರಿಂದ ಅದೇನು ಪ್ರತಿಪಕ್ಷಕ್ಕೆ ಗೊತ್ತಿಲ್ಲ ಅಂತಲ್ಲ. ಸೊ ನಾಳೆ ಏನಾಗಬಹುದು ಅಂತ ಅನ್ಸುತ್ತೆ? ಸಮ್ಮತಿ ಸೂಚಿಸ್ತಾರ ಪ್ರತಿಪಕ್ಷ? 100ಕ್ಕೆ 100% ವೋಟ್ ಹಾಕ್ತಾರೆ, ಹಾಕ್ಲೇಬೇಕು ಕೂಡ. ನಾನು ತಮ್ಮ ಮಾಧ್ಯಮದ ಮುಖಾಂತರ ವಿನಂತಿ ಮಾಡ್ಕೊಂತೀನಿ ನಮ್ಮ ಸ್ನೇಹಿತರು ಕಾಂಗ್ರೆಸ್ ಅವರಿಗೆ. ಯಾಕೆಂದ್ರೆ ಇದು ನಮ್ಮ ಪರವಾಗಿ ಅವರ ಪರವಾಗಿ ಅಂತಲ್ಲ, ಇದು ಭಾರತದ ಪರವಾಗಿ ಅಂತ ಯೋಚನೆ ಮಾಡಬೇಕು. ಪ್ರಧಾನಮಂತ್ರಿಗಳು ಹೇಳಿದ್ದಾರೆ, ಇದನ್ನ ನೀವು ವಿರೋಧಿಸಿದ್ರೆ ನಮಗ್ ಲಾಭ, ನೀವು ವಿರೋಧಿಸಿದ್ರೆ ನಮಗ್ ಲಾಭ, ನೀವು ಅದ್ರ ಪರವಾಗಿ ನಿಂತ್ರೆ ಇಡೀ ದೇಶಕ್ಕೆ ಲಾಭ. ಕ್ರೆಡಿಟ್ ವಾರ್ಗೆ ನಾನು ಹೋಗಲ್ಲ ಅಂತ ಪ್ರಧಾನಮಂತ್ರಿಗಳು ಹೇಳಿದ್ದಾರೆ. ಕ್ರೆಡಿಟ್ ವಾರ್ಗೆ ಹೋಗಲ್ಲ, ಅದು ಎಲ್ಲ ನಾವು ಅಂದ್ರೆ ಇಡೀ ಸಂಸತ್ತಿನ ಸಂಸತ್ ಸದಸ್ಯರಿಗೆ ಸೇರುತ್ತೆ. ಇದು ಕ್ರೆಡಿಟ್ ವಾರ್ ಅಲ್ಲ, ಇದು ನಾವು ನಾರಿ ಶಕ್ತಿಗೆ ಕೊಡುವಂತದ್ದು. ಅವಾಗಲೇ ನೀವು ಹೇಳ್ತಾ ಇದ್ವಿ, ಇದು ಕರ್ನಾಟಕದ ಸಂಖ್ಯೆ 28ರಿಂದ ಸೆನ್ಸಸ್ ಆಗಿ ತಗೊಂಡ್ರೆ 41. ಆ 42 ನೀವ್ಯಾಕೆ ಆಗ್ಬಾರ್ದು ಮೇಡಮ್? ನಿಮ್ಗೂ ಒಂದು ಬರ್ಬೋದಲ್ಲ. ಸೋನಿಯಾ ಗಾಂಧೀಜಿ ಅವರು, ಪ್ರಿಯಾಂಕಾ ಗಾಂಧೀಜಿ ಅವರೇ ಮುಂದೆ ನಿಂತ್ಕೊಂಡು ನಾಳೆ ವೋಟ್ ಹಾಕ್ಸ್ತಾರೆ, ನೋಡ್ತಾ ಇರಿ. ಓಕೆ, ಗಾಟ್ ಇಟ್. ಕೃಷ್ಣ ಅವರೇ, ನೀವು ಹೇಳಬೇಕು, ಇದೊಂದು ರೀತಿ ರಾಜಕೀಯ ಚದುರಂಗದಾಟದ ಚೆಕ್ಮೆಟ್ ಅಂತ ಏನಾದರೂ ಕರಿಬೇಕಾ ಹೆಂಗೆ ಅಂತ? ಈಗ ನಾನು ಕೇಳಿದ್ರೆ ಈಗ ಬಿಲ್ ಅಂತೂ ಟೇಬಲ್ ಆಗಿದೆ, ಇದು ಪಾಸ್ ಆಗುತ್ತೆ, ಅದು ನಾಳೆ ಸಂಜೆ ಒಳಗೆ ಗೊತ್ತಾಗ್ತದೆ. ಬಟ್ ಇದರಲ್ಲಿ ನಾನು ಹೇಳಿದ್ನಲ್ಲ, ಚದುರಂಗ ಅಂದರೆ ಒಂಥರ ವೆರಿ ಇಂಟ್ರೆಸ್ಟಿಂಗ್ ಮೂವ್ ಬೈ BJP. ಆ ಟೈಮಿಂಗ್ ಇರ್ಬೋದು, ಉದ್ದೇಶ ಇರ್ಬೋದು, ದುರುದ್ದೇಶ ಇರ್ಬೋದು, ಇನ್ನೊಂದು ಇರ್ಬೋದು, ಏನು ಬೇಕಾದ್ರೂ ಇರ್ಬೋದು. ಬಟ್ ಪಾಲಿಟಿಕ್ಸ್ ಅಂದಮೇಲೆ ಉದ್ದೇಶನೇ ಇರುತ್ತೆ ಅಂತ ಏನಿಲ್ಲ. ದುರುದ್ದೇಶ, ಪಾಲಿಟಿಕ್ಸ್ ಅಂದ್ರೆ ಉದ್ದೇಶಗಳು ದುರುದ್ದೇಶಗಳು ಎಲ್ಲನೂ ಇರ್ತದೆ. ಯಾಕೆಂದರೆ ಎಲ್ಲ ಪಾರ್ಟಿನೂ ಮಾಡಬೇಕಾಗ್ತದೆ. ಈಗ ನಾನು ಒಂದೇ ನೀವೇನು ಕೇಳಿದ್ರಿ, ಈಗ ಯಾಕೆ ಮಾಡ್ತಾ ಇದ್ದಾರೆ, ಅವಾಗ ಮಾಡ್ತಾ ಇಲ್ಲ. ನಾನು ಇಲ್ಲಿ ಒಂದು ಕ್ಲಿಕ್ಕಾಗಿ ಹೇಳ್ಬಿಡ್ತೀನಿ. 1950 ನೋ ರಿಸರ್ವೇಷನ್, 1976ರಲ್ಲಿ 42ನೇ ಅಮೆಂಡ್ಮೆಂಟ್, 42nd ಅಮೆಂಡ್ಮೆಂಟ್ ಫ್ರೋಝನ್ ಲೋಕಸಭಾ. ಆವಾಗಲೂ ಕೂಡ ಸೀಟ್ಸು 2001ವರೆಗೂ, ಎಷ್ಟು 2001ವರೆಗೂ ಫ್ರೀಸ್ ಮಾಡಿದ್ರು. ಯಾಕೆ ಮಾಡಿದ್ರು? 89ನಲ್ಲಿ ರಾಜೀವ್ ಗಾಂಧಿ ಬಿಲ್ಲು 33% ಪಂಚಾಯತಲ್ಲಿ ಫೇಲ್ ಆಗುತ್ತೆ. 1992ರಲ್ಲಿ ತಿರ್ಗಾ 73-74 ಅಮೆಂಡ್ಮೆಂಟ್ ಪಾಸಸ್, 33% ಅವಾಗ ಆಗ್ತದೆ ವಿಮೆನ್ಸ್ ಲೋಕಲ್ ಬಾಡೀಸಲ್ಲಿ, ಪಂಚಾಯತ್ ಬಾಡೀಸಲ್ಲಿ. 2006ನಲ್ಲಿ ತಿರ್ಗಾ 84ನೇ ಅಮೆಂಡ್ಮೆಂಟು. ಇವಾಗ 131ರಲ್ಲಿ ಇದ್ದೀವಿ ನಾವು. ಇವಾಗ ಎಕ್ಸ್ಟೆಂಡ್ ತಿರ್ಗಾ ಫ್ರೀಸ್ನ 2026ವರೆಗೂ ಮಾಡ್ತೀರಾ. ಇಲ್ಲೇ ಆಯ್ತಲ್ಲ, ನೀವು ಸೀಟ್ಸ್ನ 26ವರೆಗೂ ಮಾಡಬಾರ್ದು ಅನ್ನೋದನ್ನ ಫ್ರೀಸ್ ಅಲ್ಲೇ ಮಾಡಿದ್ದೀರಾ. 2001ರಲ್ಲಿ ಮಾಡಿಬಿಟ್ಟಿದ್ದೀರಾ. 2001ರಲ್ಲಿ ಸೀಟ್ಸ್ನ ಫ್ರೀಸ್ ಮಾಡಬೇಕು, ಅವಲ್ಲೇ ಮಾಡಿದ್ದೀರಾ. ಅದು ಕಾರಣ. ಯಾಕೆ ಇದು ಮೊದಲೇ ಮಾಡಲಿಲ್ಲ ನೀವು? ಎಲೆಕ್ಷನ್ ಟೈಮಿಗೆ ಯಾಕೆ ಮಾಡ್ತಾ ಇದ್ದೀರಿ? ಇಲ್ಲಿದೆ 2001ರಲ್ಲಿ ಇದೆ. ಇದೇ ವಿಚಾರ ಕಾಂಗ್ರೆಸ್ ಅವರಿಗೆ ಇದೆಲ್ಲ ಮುಂಚೆನೆ ಗೊತ್ತಿದೆ, ಯಾವುದು ಹೊಸ ವಿಷಯ ಅಲ್ಲ, ಎಲ್ಲ ಇಟ್ಸ್ ನೋನ್ ಫ್ಯಾಕ್ಟ್. ಡ್ರಾಮಾ ಮಾಡ್ತಾ ಇದ್ದಾರೆ ಅಷ್ಟೇ. 84th ಅಮೆಂಡ್ಮೆಂಟ್ ಎಕ್ಸ್ಟೆಂಡ್ ಸೀಟ್ ಫ್ರೀ ಸ್ಟಿಲ್ 2026. ಅರ್ಥ ಆಯ್ತಾ? ಅಂದ್ರೆ 2010ರಲ್ಲಿ ಬಿಲ್ ಪಾಸ್ ಮಾಡ್ತೀರ ತಿರ್ಗಾ ರಾಜ್ಯಸಭಾ, ಬಟ್ ಲೋಕಸಭೆಯಲ್ಲಿ ಫೇಲ್ ಆಗುತ್ತೆ. ನಾಚಿಕೆಗೇಡೋದು. 2020ರಲ್ಲಿ ಅದು ಯಾವುದೋ ಕಾರಣಕ್ಕೆ ಆಂಗ್ಲೋ ಇಂಡಿಯನ್ ನಾಮಿನೇಷನ್ ಅಬಾಲಿಷ್ ಮಾಡಿದರೆ, ಅದಕ್ಕೆಲ್ಲರದ್ದು ಸಮ್ಮತಿ ಇದೆ. 2023ರಲ್ಲಿ ವಿಮೆನ್ ರಿಸರ್ವೇಷನ್ ಬಿಲ್ ಪಾಸ್ ಆಗ್ತದೆ. ಸುಪ್ರೀಂ ಕೋರ್ಟ್ಗೂ ಹೋಗ್ತಾರೆ. ಇದರಲ್ಲಿ ನಾನೇನು ಇದರಲ್ಲಿ ಯಾರು ಸೈಡ್ ತಗೋಬೇಕಾಗಿಲ್ಲ. ಇಲ್ಲಿ ಡೇಟಾ ಇದೆ. ಅದಕ್ಕೋಸ್ಕರ 70 ವರ್ಷದಿಂದ ಕೆಲಸ ಆಗದಿರೋದನ್ನ ಯಾರೋ ಒಬ್ರು ಮಾಡ್ತಾ ಇದ್ದಾರೆ, ಯಾರೋ ಒಂದು ಪಾರ್ಟಿ. ನೀವು ಕೈ ಜೋಡಿಸಿದ್ರೆ ನಿಮಗೆ
ಕ್ರೆಡಿಟ್ ಸಿಗುತ್ತೆ ಅಂತ ಹೇಳ್ತಾ ಇದ್ದೀನಿ ಸರ್. ಇದರಲ್ಲಿ ಏನು ಇಲ್ಲ, ನಂದೇನು ಇಲ್ಲ. ಓಕೆ, ಮಹಂತೇಶ್ ಶೆಟ್ಟಿ ಅವರು, ಕೃಷ್ಣ ಮರಿಯಂಕ ಅವರು, ಯದುಕುಮಾರ್ ಕಾಂಗ್ರೆಸ್ ಅಲ್ಲಿ ಅಷ್ಟು ಜನ ಮಹಿಳೆಯರು ಕ್ಯಾಂಡಿಡೇಟ್ಸ್ ಇಲ್ಲ ಅನ್ಕೊಳ್ತೀರಿ. ಯಾಕೆ ಬಿಡಿ, ಟೀಕೆ ಮಾಡ್ತಿರ್ತಾರೆ. ರಿಷಿಕ್ ವಿಮಾನ್ ಗೌಡ ಅವರು ಕಾರ್ಯಕ್ರಮದಲ್ಲಿ ಅಲ್ಲ, ಅವರು ಒಪ್ಕೊಂಡಿದ್ದಾರೆ ಹಾಗಾದ್ರೆ ಇದರ ಕ್ಯಾಂಡಿಡೇಟ್. ಓಕೆ, ಥ್ಯಾಂಕ್ ಯು ಸೋ ಮಚ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕಾಗಿ. ಕರ್ನಾಟಕದ ವಿಚಾರ ಒಂಚೂರು ಪ್ರಸ್ತಾಪ ಮಾಡೋದಾದ್ರೆ ನೋಡಿ, ಬಹಳ ಮುಖ್ಯವಾಗಿ ಲೋಕಸಭೆ ಅಂದಾಗ ನಿಮ್ಗೆ ಗೊತ್ತಿದೆ 28 ಸೀಟ್ ಅನ್ನೋದು 42 ಆಗುತ್ತೆ. ಅದರಲ್ಲಿ 14 ಮಹಿಳೆಯರಿಗೆ ಹೋಗುತ್ತೆ. 224 ಕ್ಷೇತ್ರಗಳು ಅಂದಾಗ ವಿಧಾನಸಭಾ ಚುನಾವಣೆಯಲ್ಲಿ ಅಪ್ರಾಕ್ಸಿಮೇಟ್ಲಿ 74 ಸೀಟುಗಳು ಮಹಿಳೆಯರಿಗೆ ಹೋಗ್ಬೋದು. ಸೋ ಕಾಲ್ಡ್ ರಾಷ್ಟ್ರೀಯ ಪಕ್ಷಗಳು ಮತ್ತು ಪ್ರಾದೇಶಿಕ ಪಕ್ಷಗಳು ಮಹಿಳೆಯರಿಗೆ ಪ್ರಾತಿನಿಧ್ಯ ಕೊಡುವಂಥ ನಿಟ್ಟಿನಲ್ಲಿ ಆ ಕ್ಷೇತ್ರದ ಅನ್ವಯ ಮಹಿಳಾ ಸ್ಪರ್ಧಾಳುಗಳನ್ನು ಹುಟ್ಟು ಹಾಕಬಹುದು, ಅವರನ್ನು ಗೆಲ್ಲಿಸ್ಬೋದು. ರಾಜಕೀಯ ರಂಗದಲ್ಲಿ ಅವರೂ ಕೂಡ ಡಿಸಿಷನ್ ಮೇಕಿಂಗ್ ನಿರ್ಧಾರಕ್ಕೆ ಅವರು ಕೂಡ ಪ್ರೋತ್ಸಾಹವನ್ನು ಕೊಟ್ಟಂಗಾಗುತ್ತೆ. ಸೊ ಈ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಒಂದು ದಿಟ್ಟ ನಿರ್ಧಾರವನ್ನು ತೆಗೆದುಕೊಂಡಿದೆ. ಹಾಗಾಗಿ ನಾಳೆ ಏನಾಗುತ್ತೆ ಅನ್ನೋದು ಕುತೂಹಲ. ಲಾಭ ನಷ್ಟಗಳ ಹೋರಾಟ, ರಾಜಕೀಯ ಉದ್ದೇಶವೋ ದುರುದ್ದೇಶವೋ, ಮಹಿಳೆಯರಿಗೆ ಇದರಿಂದ ಏನು ಲಾಭ ಆಗುತ್ತೆ ಅನ್ನೋದು ನೋಡಬೇಕಾಗುತ್ತೆ. ಅಟ್ ದ ಸೇಮ್ ಟೈಮ್ ಕ್ಷೇತ್ರದ ವಿಂಗಡಣೆ ಅಂದಾಗ ಅದು ಯಾವ ಆಧಾರದಲ್ಲಿ ಅನ್ನೋದ ಸಂಪೂರ್ಣವಾಗಿ ಕೇಂದ್ರ ಸರ್ಕಾರ ತಿಳಿಸಿ ಹೇಳಿದ್ರೆ ಪ್ರತಿಯೊಬ್ಬರು ಕೂಡ ಅರ್ಥವಾಗುತ್ತೆ ಅಂತ ಹೇಳ್ತೇವೆ. ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.